ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಃ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೆ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇನ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತ ಸಪ್ತಮಸ್ಕಂದ ಸ್ಕಂದಾಂತರ್ಗತ ಶ್ರೀ ಪ್ರಹ್ಲಾದ ರಾಜಕೃತ ನರಸಿಂಹಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಓಂ. ಮತ್ತೆ ಪುನಃ ಬೃಹತಿ ಸಹಸ್ರದ ಸಿದ್ಧತೆಯ ಸಂದರ್ಭದಲ್ಲಿ ಅನೇಕ ಕೆಲಸಗಳಿರುವುದರಿಂದ ನಿನ್ನೆಯೂ ಕೂಡ ನಾನು ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ, ಕ್ಷಮಿಸಬೇಕು. ಆದರೆ ಮತ್ತೊಮ್ಮೆ ಪುನಃ ನಿಮಗೆ ನಾನು ನನ್ನ ವತಿಯಿಂದ ಪುನಃ ಆಮಂತ್ರಣ ಕೊಡ್ತಾ ಇದ್ದೇನೆ. ಯಾವ ಹೋಮವನ್ನು ಮಾಡುವುದರಿಂದ, ಯಾವ ಹೋಮವನ್ನು ಮಾಡಿಸುವುದರಿಂದ, ಯಾವ ಪರಮಾತ್ಮನ ಈ ಹೋಮದಲ್ಲಿ ಭಾಗವಹಿಸುವುದರಿಂದ, ಅಲ್ಲಿ ನಡೆಯುವ ಕಾರ್ಯಕ್ರಮವನ್ನು ನೋಡುವುದರಿಂದ ಪರಮಾತ್ಮನ 36,000 ಸಪತ್ನೀಕ 36,000 ರೂಪ, ಲಕ್ಷ್ಮೀ ಸಹಿತವಾದ 36,000 ರೂಪ, 36,000 ಪುರುಷ ರೂಪ, 36,000 ಸ್ತ್ರೀ ರೂಪ, ಅವುಗಳ ಅನುಗ್ರಹವನ್ನು ಪಡೆದು ನಮ್ಮ ಪಾಪಗಳನ್ನು ಕಳೆದುಕೊಂಡು ಶಾಸ್ತ್ರೋಕ್ತವಾದ ಈ ಜೀವನದಲ್ಲಿ ಶಾಸ್ತ್ರೋಕ್ತವಾದ ಶಾಸ್ತ್ರ ಅವಿರುದ್ಧವಾದ ಸುಖಗಳನ್ನು ಪಡೆದು ಜ್ಞಾನಭಕ್ತ ವೈರಾಗ್ಯಗಳ ಮುಖಾಂತರ ಪರಮಾತ್ಮನನ್ನು ಪಡೆಯುವ ಒಂದು ಸದವಕಾಶ ಈ ಬೃಹತಿ ಸಹಸ್ರ ಮಹಾಯಜ್ಞದ ಆಚರಣೆಯಲ್ಲಿ ಇದೆ, ಸಂದರ್ಭದಲ್ಲಿ ಇದೆ. ಅದಕ್ಕೋಸ್ಕರ 17ರಿಂದ 17ನೇ ದಿನ, 17ನೇ ದಿನ ಅಲ್ಲ, 17ನೇ ಮೇ ಇಂದ ಅಧಿಕ ಮಾಸ ಪ್ರಾರಂಭವಾಗ್ತದೆ. ಅವತ್ತು ಮೃತ್ತಿಕಾ ಆಹರಣ, ಆನಂತರ ಅಲ್ಲಿ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮನಿಗೋಸ್ಕರ ನಮ್ಮ ಪೂಜೆ ಸಫಲವೋ ಅಸಫಲ ನೋಡೋದಕ್ಕೋಸ್ಕರ ಅಂಕುರಾರ್ಪಣ, ಆನಂತರ ಹೋಮ. ಆದರೆ ಅವತ್ತು ಬೃಹತಿ ಸಹಸ್ರ ಹೋಮ ಇರೋದಿಲ್ಲ, ದೇವತಾ ಸ್ಥಾಪನೆ ಪಾರಾಯಣ ಮಾತ್ರ ಇರ್ತದೆ. ಆದರೆ ಸ್ಥಾಪನಾ ಹೋಮ ಇರ್ತದೆ. ಇದಾದ ನಂತರ 18ರಿಂದ 15 ಜೂನ್ರವರೆಗೆ ಬೃಹತಿ ಸಹಸ್ರ ಏಕಾದಶಿ ದ್ವಾದಶಿಗಳನ್ನು ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ, ಆನಂತರ ನಮ್ಮ ವಿದ್ಯಾಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವೆಂಕಟೇಶ ದೇವರನ್ನು, ಹನುಮ ಭೀಮ ಮಧ್ವರನ್ನು, ಆನಂತರ ಶ್ರೀಮದ್ ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಆನಂತರ ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯವ್ರತರು, ಸತ್ಯಬೋಧರು ಹಾಗೂ ಸತ್ಯಧ್ಯಾನರು, ಶ್ರೀ ಸತ್ಯಪ್ರಮೋದರು, 10 ಗುರುಗಳ ಸನ್ನಿಧಾನದ ವೃಂದಾವನ, ಇವುಗಳನ್ನು ನಮ್ಮ ಕುಲೋದ್ಧಾರಕರಾದ
ಅದ್ಭುತ ಅವತಾರಿ ಪುರುಷರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 2003 ಸ್ಥಾಪನೆ ಮಾಡಿ 24 ವರ್ಷಗಳು ಪೂರ್ತಿಯಾಗುತ್ತವೆ. ಅದರ ವಾರ್ಷಿಕೋತ್ಸವ ಯಾವಾಗಲೂ ಜ್ಯೇಷ್ಠ ಶುಕ್ಲ ಪ್ರತಿಪದೆಯಿಂದ ಪಂಚಮಿವರೆಗೂ ನಾವು ಆಚರಣೆ ಮಾಡ್ತೇವೆ, ಪಂಚಮಿ ಷಷ್ಠಿವರೆಗೂ ಆಚರಣೆ ಮಾಡ್ತೇವೆ. ಹೀಗಾಗಿ 16 ಜೂನ್ರಿಂದ 16, 17, 18, 19, 20 ಈ 6 ದಿನ ಮತ್ತು ಇದೇ ಬೃಹತಿ ಸಹಸ್ರ ಹೋಮವನ್ನು ಅದರ ಜೊತೆಯಲ್ಲಿ ಅಂಗವಾಗಿ ಗಾಯತ್ರಿ ಹೋಮ, ಧನ್ವಂತರಿ ಹೋಮ, ಆನಂತರ ಮಹಾಲಕ್ಷ್ಮಿ ಯಾಗ ಇತ್ಯಾದಿಗಳನ್ನು ಅಲ್ಲದೆ ಈ ಸಲ ಇನ್ನೊಂದು ವಿಶೇಷವಾಗಿರತಕ್ಕಂಥ ಉಪಕ್ರಮ, ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು 72 ಮಹಾಮಂತ್ರಗಳನ್ನು ಜಪ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದು ಪರಮಾತ್ಮನ ಪರಮಾನುಗ್ರಹವನ್ನು ಪಡೆಯಿರಿ ಅಂತ ತಿಳ್ಕೊಂಡಂತ ಹೇಳುವುದಕ್ಕೋಸ್ಕರ 72 ಮಹಾಮಂತ್ರಗಳ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆ 72 ಮಹಾಮಂತ್ರಗಳ ಹೋಮವನ್ನು ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭ. ಒಂದು ಸಾವಿನ ಮಂತ್ರದ ಬೃಹತಿ ಸಹಸ್ರ ಹೋಮ, ಅದರ ಜೊತೆಯಲ್ಲಿ ದಿನಾಲು 3 ಅಥವಾ 4 ಮಂತ್ರಗಳ ಹೋಮವು ಕೂಡ ಮಾಡುತ್ತಾ ಈ ಅಧಿಕ ಮಾಸ ಮುಗಿಯೋದರ ಒಳಗಾಗಿ 72 ಮಹಾಮಂತ್ರಗಳ ಹೋಮವನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ಹರಿವಾಯ ಗುರುಗಳ ಪರಮಾನುಗ್ರಹ ನಮ್ಮ ಮೇಲೆ ಆಗಲಿ, ಅವರು ನಿಂತುಕೊಂಡು ಇದನ್ನು ನಡೆಸಿಕೊಡಲಿ ಅಂತ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೋಸ್ಕರ ನೀವು ತಪ್ಪದೇ ಬನ್ನಿ. ವಿಶಿಷ್ಟ ಸೇವೆಗಳ ವಿವರಣೆ ನಿಮಗೆ ಕಳಿಸಿಕೊಟ್ಟಿದ್ದೇವೆ. ಅನುಕೂಲ ಇದ್ದರೆ ಸೇವೆ ಮಾಡಿಸ್ಬೋದು. ಬಂದವರೆಲ್ಲರೂ ಸೇವೆ ಮಾಡಿಸಲೇಬೇಕು ಅಂತೇನು ನಿಯಮವಿಲ್ಲ. ಅನುಕೂಲವಿದ್ದವರು ತಮ್ಮ ಅನುಕೂಲದ ಪ್ರಕಾರ ಮಾಡಬೇಕು. ಆದರೆ ಮುಖ್ಯವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಪ್ರಾರ್ಥನೆಯ ಮುಖಾಂತರ ಪರಮಾತ್ಮ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಪುನಃ ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಏನಪ್ಪ ಆಚಾರ್ಯ ಭಾಳ ಆಗ್ರಹ ಮಾಡ್ತಾರೆ, ಬರಬೇಕು, ಏನೋ ಸೇವೆ ಮಾಡಬೇಕು, ಹಣ ಬೇಕು ಅಂತೇಳಿ ಸರ್ವಥಾ ಇಲ್ಲ. ಇಲ್ಲಿ ನಮ್ಮ ಮೇಲೆ ಭಗವಂತನ ಪರಮಾನುಗ್ರಹ ಆಗಲಿ ಅಂತನ್ನೋದೇ ಮುಖ್ಯ ಉದ್ದೇಶ ಇದೆ. ಪರಮಾತ್ಮ ಈ ಎಲ್ಲ ವಿಧಿವಿಧಾನಗಳಿಗೋಸ್ಕರ ಆಗುವ ಆರ್ಥಿಕ ಜವಾಬ್ದಾರಿ ನಾವು ವೆಂಕಪ್ಪನಿಗೆ ಒಪ್ಪಿಸಿದ್ದೇವೆ. ಅವನು ಇಲ್ಲಿಯವರೆಗೂ ಪ್ರೇರಣೆ ಮಾಡಿ ನಿರ್ವಿಘ್ನವಾಗಿ ಮಾಡಿಕೊಂಡು ಬಂದಿದ್ದಾನೆ. ಈ ಸಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅಂತ ತಿಳ್ಕೊಂಡು ಅಂತೇಳಿ ಆ ಪರಮಾತ್ಮನಲ್ಲಿ ಪುನಃ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಇನ್ನು ನಿನ್ನೆಯ ದಿನದ ಸಂದರ್ಭದಲ್ಲಿ ಭಗವಂತ ತಾನು ಮಧುಕೈಟಭರನ್ನು ಸಂಹರಿಸಿ ಒಂದು ಸಲ ವೇದಗಳ ಸಂರಕ್ಷಣೆ ಮಾಡಿದರೆ, ಎರಡನೇ ಸಲ ಕುದುರೆಯ ಮುಖ ಉಳ್ಳ ಹಯಗ್ರೀವ ಅಂತ ತಿಳ್ಕೊಂಡಂತನೂ ಒಬ್ಬ ಅಸುರ, ಪರಮಾತ್ಮನ ಹಯಗ್ರೀವ ಅವತಾರ ಬೇರೆ. ಅಸುರ ಅವನನ್ನು ಪರಮಾತ್ಮ ಮತ್ಸ್ಯಾವತಾರವನ್ನು ತೆಗೆದುಕೊಂಡು ಸಂಹಾರ ಮಾಡಿದ.
ಮತ್ತೆ ವೇದಗಳನ್ನು ಪುನಃ ಜನರಿಗೆ ಒಪ್ಪಿಸುವಂತೆ ಪರಮಾತ್ಮ ಮಾಡಿದ ಅಂತನ್ನು ವಿಚಾರವನ್ನು ಮೊನ್ನಿನ ದಿನದ ಪ್ರವಚನದಲ್ಲಿ ನೀವು ಕೇಳಿದ್ದೀರಿ. ವೇದ ಕದಿಯೋದು ಅಂತಂದರೆ ವೇದ ಒಂದು ಪುಸ್ತಕ ಇತ್ತು, ಅದನ್ನು ಕದ್ದುಕೊಂಡು ಹೋದ ಅಂತ ಅರ್ಥ ಅಲ್ಲ. ವೇದಗಳಿಗೆ ಅಪಾರ್ಥ, ವೇದಗಳ ತಪ್ಪು ಉಚ್ಚಾರಣೆ ಇವೆಲ್ಲವೂ ಕೂಡ ವೇದವನ್ನು ಕದ್ದಂತೆ ಪರಮಾತ್ಮ ಅಂತ ಅದನ್ನು ಮಾಡುವ ದುಷ್ಟರನ್ನು ಸಂಹಾರ ಮಾಡಿ ಮತ್ತೆ ವೇದಗಳ ಸರಿಯಾದ ರೂಪವನ್ನು ಜಗತ್ತಿಗೆ ಹಯಗ್ರೀವ ರೂಪದಿಂದ ಕೊಡುವ ಪರಮಾತ್ಮನ ಉಪಕಾರ ಅದ್ಭುತ. ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ. ಯಾಕೆ ತೆಗೆದುಕೊಳ್ತಾನೆ? ಏನಾದರೂ ಪ್ರಯೋಜನ ಇರಬೇಕಲ್ಲ, ಏನಾದರೂ ಪಡೆಯಬೇಕಾಗಿರ್ಬೇಕಲ್ಲೇನೋ. ಯಾಕೆ? ಶಾಸ್ತ್ರ ಇದೆ ಅಲ್ಲ, ಶಾಸ್ತ್ರದ ಮಾತು ಇದೆ. ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಪ್ರಯೋಜನವಿಲ್ಲದೆ ಇದ್ದರೆ ದಡ್ಡ ಹುಡುಗ ಅಥವಾ ಒಂದು ಹುಚ್ಚ ಹುಡುಗ ಕೂಡ ಅವನು ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಏನಾದರೂ ಪ್ರಯೋಜನವಿದ್ದರೆ ಮಾಡ್ತಾನೆ. ನನ್ನ ಪ್ರವಚನವನ್ನು ನೀವು ಕೇಳಬೇಕು ಅಂತ ತಿಳ್ಕೊಂಡಂತೇಳಿ ಮನಸ್ಸು ಕೊಟ್ಟು ಕೇಳ್ತಾ ಇದ್ದೀರಿ. ಯಾಕೆ? ಪರಮಾತ್ಮ ಅನುಗ್ರಹ ಆಗಲಿ ಅಂತನೂ ಪ್ರಯೋಜನ ಇದೆ. ಪರಮಾತ್ಮ ನನ್ನಿಂದ 4 ಮಾತುಗಳನ್ನು ನುಡಿಸ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಪ್ರಯೋಜನವಿದೆ. ದೇವರು ಕೊಟ್ಟ ವಾಣಿಯಿಂದ 4 ಜನರಿಗೆ ಅವನ ಮಹಿಮೆಯನ್ನು ತಿಳಿಸಬೇಕು ಅಂತನೂ ಪ್ರಯೋಜನ ಇದೆ. ಪ್ರಯೋಜನ ಪಡೆಯೋದಕ್ಕೋಸ್ಕರ ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ ಅಂತ ತಿಳ್ಕೊಂಡಂತಂದರೆ ಭಗವಂತನಿಗೆ ನಾವು ದೊಡ್ಡ ದೋಷ ಕೊಟ್ಟಂತೆ ಆಗ್ತದೆ. ಯಾಕೆ? ಅಪೂರ್ಣತೆ ಅಂತ ಅನ್ನೋ ದೋಷ ಬರ್ತದೆ ದೇವರಲ್ಲಿ. ಯಾಕೆ? ಇನ್ನೂ ಪಡೆಯೋದು ಬಾಕಿ ಇದೆ ಅವನಿಗೆ. ಏನಾದರೂ ಪಡೆಯಬೇಕಾಗಿದೆ, ಅದಕ್ಕೋಸ್ಕರ ಬೇರೆ ಬೇರೆ ಅವತಾರ ತೆಗೆದುಕೊಳ್ತಾನೆ ಅಂತ ಅರ್ಥವಾಗ್ತಾರೆ. ಆ ರೀತಿ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಾದರೆ ದೇವರು ಅಪೂರ್ಣ ಅಂತ ಆಗ್ತಾನೆ? ಇಲ್ಲಪ್ಪ, ಏನೂ ಪ್ರಯೋಜನ ಇಲ್ಲ ಅವನಿಗೆ. ಭಗವಂತ ನಿತ್ಯ ತೃಪ್ತ. ಅವನಿಗೆ ಯಾರಿಂದ ಏನು ಬೇಕಾಗಿಲ್ಲ. ಆದರೂ ಅವತಾರ ತೆಗೆದುಕೊಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ನಿಮ್ಮ ದೇವರು ಹುಚ್ಚ, ದಡ್ಡ, ಮಂದ ಅಂತ ಅನ್ಬೇಕಾಗ್ತದೆ. ಯಾಕೆ? ಏನು ಪ್ರಯೋಜನವಿಲ್ಲದೆ ಒಬ್ಬ ಹುಚ್ಚನೂ ಕೂಡ ತನ್ನ ಕಾರ್ಯವನ್ನು ಅವನು ನಗ್ತಾ ಇರ್ತಾನೆ, ಬಡಬಡಿಸ್ತಾನೆ. ಏನೋ ಒಂದು ಆನಂದವು ತನ್ನಲ್ಲಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸಬೇಕು, ಒಟ್ಟು ಏನೋ ಒಂದು ಪ್ರಯೋಜನ ಇಟ್ಟುಕೊಂಡು ಆ ರೀತಿ ಬಡಬಡಿಸ್ತಾ ಇರ್ತಾನೆ. ಇಲ್ಲ, ನಿಮ್ಮ ದೇವರು ದಡ್ಡ ಅಥವಾ ಹುಚ್ಚನಾಗಿರಬೇಕು, ಇಲ್ಲ ಅಪೂರ್ಣನಾಗಿರಬೇಕು. ಇಲ್ಲದೇ ಇದ್ದರೆ ಅವನ ಅವತಾರಕ್ಕೆ ಪ್ರಯೋಜನ ಏನು ಹೇಳಿ? ನನಗೆ ಕೇಳಿದ್ರೆ ನಾನೇನು ಹೇಳ್ತೇನೆ? ಭಗವಂತನೇ ತನ್ನ ಮಾತುಗಳಲ್ಲಿ ಶ್ರೀಕೃಷ್ಣನ ಮುಖಾಂತರ ಅರ್ಜುನನಿಗೆ ಉಪದೇಶ ಮಾಡುವ ನೆವದಲ್ಲಿರುವ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪಟ್ಟವಾಗಿ ಹೇಳಿದ್ದಾನೆ, ನನ್ನ ಅವತಾರ ನಿಮ್ಮ ಉಪಕಾರ. ಅದರಿಂದ ನನಗೇನು ಪ್ರಯೋಜನವಲ್ಲ. ಅಪ್ಪ, ನಮಗೆ ಉಪಕಾರ ಮಾಡ್ತೇನೆ ಅನ್ನೋ ಪ್ರಯೋಜನ ಇದೆ, ಅದೂ ಇಲ್ಲ. ಯಾಕೆ? ಉಪಕಾರ ಮಾಡೋದು ನನ್ನ ಸ್ವಭಾವ. ನಾನು ಅದರಿಂದ ಏನು ಪಡೆಯಬೇಕಾಗಿಲ್ಲ. ಆದ್ದರಿಂದಾಗಿ ನನ್ನ ಆನಂದದ ಅಭಿವ್ಯಕ್ತಿ ಇನ್ನೊಬ್ಬರಿಗೆ
ಸಂತೋಷಪಡಿಸೋದ್ರಲ್ಲಿದೆ. ನನ್ನ ಆನಂದದ ಅಭಿವ್ಯಕ್ತಿ ಜಗತ್ತನ್ನು ಸಂರಕ್ಷಣೆ ಮಾಡೋದರಲ್ಲಿದೆ. ನನ್ನ ಆನಂದದ ಅಭಿವ್ಯಕ್ತಿ ಸಜ್ಜನರಿಗೆ ಪೀಡೆಯನ್ನು ಕೊಡ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡೋದರಲ್ಲಿದೆ. ನನ್ನ ಆನಂದದ ಪ್ರವೃತ್ತಿ ದುಷ್ಟ ವ್ಯಕ್ತಿಗಳಿಂದ ಆದಾಗ ನಾನು ಮತ್ತೆ ಪುನಃ ಒಳ್ಳೆಯ ಧರ್ಮವನ್ನು ಸ್ಥಾಪನೆ ಮಾಡಿ ಸರಿಯಾದ ಧರ್ಮ ಇದು ಅಂತಿಕೊಂಡಂತನ್ನು ಜಗತ್ತಿಗೆ ತಿಳಿಸಿಕೊಡುವುದರಲ್ಲಿ ನನ್ನ ಆನಂದದ ಅಭಿವ್ಯಕ್ತಿ ಇದೆ. ಇದಕ್ಕೆ ಕಾರಣ ಬೇಕು ಅಂತಿಲ್ಲ. ಹೇಗೂ ಬೇಸಿಗೆ ಇದೆ, ಹೊರಗೆ ಹೋಗಿ ಬರ್ತೀರಾ, ಭಾಳ ಸೆಖೆಯಾಗಿರ್ತದೆ. ಶವರ್ ಕೆಳಗೆ ನಿಂತ್ಕೊಳ್ತೀರಿ, ಯಾವಾಗ ತಂಪಾದ ನೀರು ನಿಮ್ಮ ತಲೆ ಮೇಲೆ ಬೀಳಲಿಕ್ಕೆ ಚಾಲು ಆಗ್ತದೆ, ಸಂತೋಷವಾಗ್ತದೆ. ಆ ಹಾ 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 ಆ ಆ ಸಂಗೀತ ಚಾಲು ಆಗ್ತದೆ. ಅಲ್ಲಿ ಕೇಳೋರು ಯಾರಿದ್ದಾರೆ? ಬಾತ್ರೂಮ್ನಲ್ಲಿ ಯಾರನ್ನಾದ್ರು ಕುಡಿಸ್ಕೊಂಡು ನಾನು ಶವರ್ ಬಿದ್ದ ಕಣೆಗೆ ಹಾಡು ಹಾಡ್ತೇನೆ, ಕೂತ್ಕೊಂತ ಅಲ್ಲಿ ಕುರ್ಚಿ ಹಾಕಿ ಬಾತ್ರೂಮ್ನಲ್ಲಿ ಇನ್ನೊಬ್ರು ಕುಡಿಸ್ಕೊಂಡಿದ್ದೀರಾ? ಇಲ್ಲಲ್ಲ. ಆನಂದದ ಅಭಿವ್ಯಕ್ತಿಗೆ ಕಾರಣ ಬೇಕಾಗೋದಿಲ್ಲ. ರಿಸಲ್ಟ್ ನೋಡಿದ ಒಬ್ಬ ಬಾಲಕ ತಾನು ಸಂಪೂರ್ಣ ದೇಶಕ್ಕೆ ಮೊದಲಿಗ ಫಸ್ಟ್ ಬಂದಿದ್ದೇನೆ ಅಂತಕೊಂಡಂತಂದಾಗ ಆನಂದದಿಂದ ಕುಣಿತಾ ಹೋಗ್ತಾನೆ, ಮನೆಗೆ ಓಡ್ತಾ ಹೋಗ್ತಾನೆ. ಅವನು ಕುಣಿಯುತ್ತಾ ಅವನ ಓಡುವಿಕೆಯಲ್ಲಿ ಅವನ ಆನಂದವಿದೆ, ಅಭಿವ್ಯಕ್ತಿ ಇದೆ ಹೊರತು ಜನ ನೋಡಲಿ, ನನ್ನನ್ನು ನೋಡಿ ಸಂತೋಷ ಪಡಲಿ ಅಂತಕೊಂಡಂತ ಉದ್ದೇಶ ಇರೋದಿಲ್ಲ. ಆದ್ದರಿಂದಾಗಿ ಕೇವಲ ಅವತಾರ ಅಷ್ಟೇ ಅಲ್ಲ, ಪರಮಾತ್ಮ ಜಗತ್ತಿಗೆ ಉಪಕಾರ ಮಾಡೋದಕ್ಕೋಸ್ಕರ ಸೃಷ್ಟಿಯಾದ ಕರ್ತೃತ್ವಗಳನ್ನು, ಸೃಷ್ಟಿಯಾದ ಅಷ್ಟಕ್ರಿಯೆಗಳನ್ನು ಕೂಡ ಮಾಡ್ತಾನೆ. ಹೊಸ ಪ್ರಯೋಜನವಿಲ್ಲ. ಆದರೆ ಪರಮಾತ್ಮ ಪರಮೋಪಕಾರ. ಈ ಮಾತನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ನಿತ್ಯತೃಪ್ತ ನರಸಿಂಹ ಇತ್ತಂ ಋತಿರ್ಯಗೃಷಿ ದೇವಜಶಾವತಾರೈ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಧರ್ಮಂ ಮಹಾಪುರುಷಪಾಸಿ ಯುಗಾನುವೃತ್ತಂ ಛನ್ನಃ ಖಲು ಯದಭವಸ್ತ್ರಿಯೋಗೋತ ಸತ್ವಂ. ಪರಮಾತ್ಮ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ. ವರಾಹ ಪ್ರಾಣಿ ರೂಪದಲ್ಲಿ ಅವತಾರ, ನರಸಿಂಹ ಅರ್ಧ ಪ್ರಾಣಿ ಅರ್ಧ ಪುರುಷ. ಪರಶುರಾಮ, ರಾಮ, ಕೃಷ್ಣ ಇವು ಮೂರು ಅವತಾರಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬುದ್ಧಾವತಾರ ವೇದದ ಹೆಸರಿನಲ್ಲಿ ಅನ್ಯಾಯ ಮಾಡ್ತಕ್ಕಂಥವರ ಕಡೆಯಿಂದ ಆ ವೇದ ದಾರಿಯಿಂದ ಅವರನ್ನು ಬದಿಗೆ ಸರಿಸಿ ವೇದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಪುನಃ ಅವತಾರ ತೆಗೆದುಕೊಂಡಿರ್ತಕ್ಕಂಥದ್ದು ಬುದ್ಧಾವತಾರ. ಆನಂತರ ಕುದುರೆ ಮೇಲೆ ಕುಳಿತು ಎಲ್ಲ ದುಷ್ಟರನ್ನು ಸಂಹಾರ ಮಾಡುತ್ತಾ ತಾನು ಮುಂದೆ ಹೋದಂತೆ ಅವನ ಶರೀರದ ಗಾಳಿ ತಿರುಗಿ ಹಿಂದೆ ಬಂದಾಗ ಸಂಪೂರ್ಣ ಸುಭಿಕ್ಷವಾಗಿ ಕೃತಯುಗದಕ್ಕೆ ನಾಂದಿಯಾಗ್ತಕ್ಕಂಥ ಅವತಾರ ಕಲ್ಕಿ ಅವತಾರ. ಇದಲ್ಲದೆ ಪರಮಾತ್ಮ ಭಾಗವತದ ಪ್ರಕಾರ ಹಂಸ, ದತ್ತಾತ್ರೇಯ, ಯಜ್ಞ, ನರ, ನಾರಾಯಣ ಇತ್ಯಾದಿ ಅನೇಕ ಅವತಾರಗಳನ್ನ 24 ಅವತಾರಗಳನ್ನು ತೆಗೆದುಕೊಳ್ತಾನೆ ಪರಮಾತ್ಮ. ಪ್ರತಿಯೊಂದು ಅವತಾರ ನಮಗೆ ಕಲಿಸಿಕೊಡೋದಕ್ಕೋಸ್ಕರ, ನಮಗೆ ಶಿಕ್ಷಣ ಮಾಡೋದಕ್ಕೋಸ್ಕರ. ಮತ್ಸ್ಯಾವತಾರ ನಮಗೆ ತಿಳಿಸಿಕೊಡ್ತದೆ
ಸಂಸಾರದಲ್ಲಿದ್ದರೂ ಕೂಡ ವಿಕೃತನಾಗತ್ತೆ. ಯಾವಾಗಲೂ ಅಲರ್ಟ್ ಆಗಿರಿ, ಎಚ್ಚರದಿಂದಿರಿ. ಸಂಸಾರದ ಆಕರ್ಷಣೆ, ಸಂಸಾರದ ಮೋಹ ಯಾವಾಗ ನಿಮ್ಮನ್ನು ಎಳೀತದೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಚ್ಚರ ಇರಿ, ಯಾವಾಗಲೂ ಕಣ್ಣು ತೆಗೆದುಕೊಂಡಿರಿ, ಮಲ್ಕೊಳ್ಬೇಡಿ, ಆಲಸ್ಯ ಮಾಡಬೇಡಿ ಅಂತ ಹೇಳಿ ಮತ್ಸ್ಯಾವತಾರವನ್ನು ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಮೀನು ಕಣ್ಣು ಮುಚ್ಚೋದು ನೋಡಿದ್ದೀರಾ? ಅದಕ್ಕೆ ರೆಪ್ಪೇನೇ ಇಲ್ಲ, ಯಾವಾಗಲೂ ಕಣ್ಣು ತೆಗೆದುಕೊಂಡಿರ್ತದೆ. ಪರಮಾತ್ಮ ಮೀನಿನ ರೂಪದಲ್ಲಿ ಅವತಾರ ತೆಗೆದುಕೊಂಡಿದ್ದಾನೆ. ಆನಂತರ ಮೀನು ರೂಪ ಅವತಾರ ತೆಗೆದುಕೊಂಡು ಏನು ಮಾಡಿದ? ವೇದಗಳನ್ನು ಕದ್ದ ದುಷ್ಟ ಹಯಗ್ರೀವನನ್ನು ಸಂಹರಿಸಿ ವಾಪಸ್ ತಂದು ಕೊಟ್ಟ. ಮತ್ಸ್ಯರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಕಲಿಸಿಕೊಡ್ತಾನೆ, ವೇದಾಧ್ಯಯನ ಬಿಡಬೇಡಿ. ವೇದದಲ್ಲಿರ್ತಕ್ಕಂಥ ಜ್ಞಾನದಿಂದ ನೀವು ವಂಚಿತರಾಗಬೇಡಿ. ವೇದಾನುಕೂಲವಾದ ಶಾಸ್ತ್ರ, ಅದಕ್ಕೆ ಅನುಕೂಲಕರವಾದ ಮತ್ತೆ ಉಪಶಾಸ್ತ್ರಗಳು ಎಲ್ಲೆಲ್ಲಿ ನಮಗೆ ಅಧಿಕಾರ ಇದೆ ಅವುಗಳನ್ನು ಅಧ್ಯಯನ ಮಾಡಲೇಬೇಕು ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಮತ್ಸ್ಯಾವತಾರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಮತ್ಸ್ಯಾವತಾರದಿಂದ ಪರಮಾತ್ಮ ಮತ್ತೊಂದು ಕೆಲಸವನ್ನು ಮಾಡಿದ್ದಾನೆ, ಮನುವನ್ನು ಸಂರಕ್ಷಣೆ ಮಾಡಿದ್ದಾನೆ. ಮನು ಅಂದರೆ ಧರ್ಮ, ಧರ್ಮದ ಸಂರಕ್ಷಣೆಯನ್ನು ಮಾಡಿದ್ದಾನೆ ಪರಮಾತ್ಮ. ನೀವು ಕೂಡ ನಿಮ್ಮ ಧರ್ಮವನ್ನು ಬಿಡಬೇಡಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ. ನಮ್ಮ ಧರ್ಮದ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳು ಕಂಡುಬಂದರೂ ಕೂಡ ಅದರ ಆಚರಣೆಯೇ ನಿಮಗೆ ಅತ್ಯಂತ ಶ್ರೇಯಸ್ಕರ, ನಿಮ್ಮನ್ನು ಉದ್ಧಾರ ಮಾಡ್ತಕ್ಕಂಥದ್ದು ಅಂತನ್ನೋ ಒಂದು ಎಚ್ಚರವನ್ನು ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿದ್ದಾನೆ ಮತ್ಸ್ಯಾವತಾರದಿಂದ. ಬರೀ ಮತ್ಸ್ಯ, ಕೂರ್ಮ, ರಾಹ, ನಾರಸಿಂಹ, ವಾಮನ, ಭಾರ್ಗವ ಕೈ ಜೋಡಿಸಿದರೆ ನಡೆಯೋದಿಲ್ಲ. ಯಾಕೆ ಮತ್ಸ್ಯಾವತಾರ ತೆಗೆದುಕೊಂಡ? ಮತ್ಸ್ಯಾವತಾರದಿಂದ ಪರಮಾತ್ಮ ನಮಗೇನನ್ನು ಸಂದೇಶ ಕೊಡ್ತಾ ಇದ್ದಾನೆ? ಮತ್ಸ್ಯಾವತಾರದಿಂದ ಸಂದೇಶ, ಅದರ ಸಂದೇಶ ಪೂರ್ತಿಯಾಗಿ ನೀವು ತಿಳಿದುಕೊಳ್ಳಬೇಕಾಗಿದ್ದರೆ ಒಂದು 6 ತಿಂಗಳಾದರೂ ಪ್ರತ್ಯೇಕ ಕೂತ್ಕೊಳ್ಬೇಕು. ಮತ್ಸ್ಯ ಪುರಾಣ ಅಂತ ತಿಳ್ಕೊಂಡಂತಿದೆ. ಮತ್ಸ್ಯ ತಾನು ಒಂದು ಪುರಾಣವನ್ನೇ ಉಪದೇಶ ಮಾಡಿದ್ದಾನೆ ಜಗತ್ತಿಗೆ. ಕೂರ್ಮ ಪುರಾಣ ಅಂತ ತಿಳ್ಕೊಂಡಂತಿದೆ. ಆಮೆಯಾಗಿ ತನ್ನ ವಿಶಿಷ್ಟತೆಗಳನ್ನು ಹೇಳೋದಕ್ಕೋಸ್ಕರ ಬಂದಿರತಕ್ಕಂಥ ಪುರಾಣ ಕೂರ್ಮ ಪುರಾಣ. ಜಗತ್ತಿಗೆ ಪವಿತ್ರತೆಯನ್ನು ತೋರಿಸಿಕೊಡೋದಕ್ಕೋಸ್ಕರ ವರಾಹ ದೇವರು ಒಂದು ಉಪದೇಶ ಮಾಡಿದ ಪುರಾಣವೂ ಕೂಡ ಇದೆ, ವರಾಹ ಪುರಾಣ. ನರಸಿಂಹದೇವರು ತಮ್ಮ ವಿಶಿಷ್ಟತೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರು ನರಸಿಂಹ ಪುರಾಣ ಅಂತಕೊಂಡಂತ ಅನ್ನೋದು ಪ್ರಸಿದ್ಧಿ ಇದೆ, ಉಪಲಬ್ಧವಿದೆ. ಪರಶುರಾಮ ದೇವರ ವೈಶಿಷ್ಟ್ಯ, ಅವರ ಉಪದೇಶ ತಿಳಿದುಕೊಳ್ಳಬೇಕಾಗಿದ್ದರೆ ಮಹಾಭಾರತ ಓದಿ. ಮಹಾಭಾರತ ಇದು ಪರಶುರಾಮ ಪುರಾಣ. ರಾಮನ ವಿಶಿಷ್ಟತೆಗಳನ್ನು ನೋಡಬೇಕೇ ನಿಮಗೆ? ಅದಕ್ಕೋಸ್ಕರ ರಾಮಾಯಣ, ಮೂಲ ರಾಮಾಯಣ ಇದೆ, ವಾಲ್ಮೀಕಿ ರಾಮಾಯಣ ಇದೆ. ಅದಕ್ಕೋಸ್ಕರ ಒಂದು ಗ್ರಂಥ ಹೊರಟಿದೆ. ಎಷ್ಟು ವಿಸ್ತಾರ ಇರಬೇಕಲ್ಲ ಅವತಾರದ ಕಾರ್ಯಗಳ ಮಹಿಮೆ. ಕೃಷ್ಣಾವತಾರವನ್ನು ತಿಳಿಸಬೇಕು, ವೈಶಿಷ್ಟ್ಯ ತಿಳಿಸಬೇಕು. ಅದಕ್ಕೋಸ್ಕರ ಭಾಗವತ ಇದೆ. ಅದನ್ನು
ತಿಳಿಸುವುದಕ್ಕೋಸ್ಕರ ಹರಿವಂಶ ಇದೆ, ಇನ್ನೂ ಅನೇಕ ಗ್ರಂಥಗಳು. ಬುದ್ಧಾವತಾರದ ವೈಶಿಷ್ಟ್ಯ ತಿಳಿದುಕೊಳ್ಳಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ವಿಷ್ಣು ಪುರಾಣದಲ್ಲಿ ಮತ್ತು ಉಳಿದ ಪುರಾಣಗಳಲ್ಲಿ ಬುದ್ಧ ದೇವರು ಮಾಡಿದ ಕಾರ್ಯದ ವಿವರಣೆ ಬರ್ತಾರೆ. ಕಲ್ಕಿ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಕಲ್ಕಿ ಪುರಾಣ ಉಪಲಬ್ಧ ಇದೆ, ಉಪಪುರಾಣ. ಉಪಲಬ್ಧ ಇದೆ. ಕೇವಲ ನಾಗರಳ್ಳಿ ಆಚಾರ್ಯ ಬಾಯಿಂದ ಹೆಸರು ಬಂತಂತ ತಿಳ್ಕೊಳ್ಬೇಡಿ. ಪುಸ್ತಕ ಓದಿ, ಎನ್ಸೈಕ್ಲೋಪೀಡಿಯಾ ವಿಶ್ವಕೋಶದಲ್ಲಿ ಹೋಗಿ ಎಷ್ಟು ಪುರಾಣ ಅಂತ ಅನ್ನೋದು ಕೇಳಿ, ಆ ಪುರಾಣಗಳು ಯಾವ್ಯಾವ ಉದ್ದೇಶದಿಂದ ಬಂದಿದೆ, ಯಾವ ಕ್ರಮದಿಂದ ಬಂದಿವೆ, ಎದಕ್ಕೋಸ್ಕರ ಬಂದಿದೆ. ಮಧ್ಯದಲ್ಲಿ ವಾಮನ ಮಾವನ ಪುರಾಣವೂ ಕೂಡ ಇದೆ. ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ಮಹಾಭಾರತ, ರಾಮಾಯಣ, ಕೃಷ್ಣನಿಗೋಸ್ಕರ ಹರಿವಂಶ ಪೂರ್ತಿ, ಮಹಾಭಾರತ, ಭಾಗವತ ಕೂಡ, ವರಾಹ ಬುದ್ಧಾವತಾರದ ಬಗ್ಗೆ ವಿಷ್ಣು ಪುರಾಣ, ಭಾಗವತ ಪುರಾಣಗಳು, ಕಲ್ಕಿಗೋಸ್ಕರ ಕಲ್ಕಿ ಪುರಾಣ ಅಂತ ತಿಳ್ಕೊಂಡಂತುತ್ತದೆ. ಅಂದರೆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತಂದರೆ ವಿಶಾಲವಾದ ಸಾಹಿತ್ಯ ನಮ್ಮ ಎದುರಿಗಿದೆ. ಏನೋ ಸ್ವಲ್ಪ ತಿಳಿದುಕೊಂಡು ಅಲ್ಲಿಗೆ ಬಿಟ್ಬಿಡೋದಲ್ಲ, ಅಥವಾ ಯಾರೋ ಮಾಡ್ತಕ್ಕಂಥ ತಮಾಷೆಯನ್ನು ನೋಡಿ ಇರ್ಬೋದಲ್ಲ ಅಂತ ತಿಳ್ಕೊಂಡಂತ ಹೇಳಿ ಹುಚ್ಚುತನದ ತೋರಿಸ್ಲಿಕ್ಕೆಲ್ಲ. ಇಂಥ ನಿಮ್ಮ ಅವತಾರದಲ್ಲಿ ಏನು ಮಾಡ್ತಾನೆ, ನಿಮ್ಮ ಅವತಾರದಲ್ಲಿ ಕ್ರೂರತೆ ತೋರಿಸ್ತಾನೆ, ನಿಮ್ಮ ದೇವರು ಕ್ರೂರನಾಗಿದ್ದಾನೆ ಅಂತ ತಿಳ್ಕೊಂಡಂತ ಹೇಳಿ ನಮ್ಮನ್ನು ಟಿಂಗಲ್ ಮಾಡ್ತಕ್ಕಂಥವ್ರು ಹೇಳಬೇಕು. ಹೌದು, ನಿಮ್ಮಂಥ ನಾಸ್ತಿಕರಿಗೆ ಕ್ರೂರನೇ ಆಗಿದ್ದಾನೆ. ಪ್ರಹ್ಲಾದನಂಥ ನಮ್ಮ ಆಸ್ತಿಕರಿಗೆ ಪರಮಾತ್ಮ ಒಳ್ಳೆ ಶಾಂತಮುಖನಾಗಿದ್ದಾನೆ. ನಮ್ಮ ಭಾವನೆ ಮೇಲೆ, ನಮ್ಮ ಭಾವವನ್ನು ತೀಯನ್ನು ಕೊಂಡು ಪರಮಾತ್ಮ ನಮಗೆ ರಿಯಾಕ್ಟ್ ಮಾಡ್ತಾನೆ. ಇರಲಿ, ಮತ್ಸ್ಯ ಪುರಾಣದಿಂದ ಕಲಿತಿದ್ದೇವೆ. ಕೂರ್ಮಾವತಾರ ನಮಗೇನು ಕಲಿಸಿಕೊಡ್ತಾರೆ? ಕೂರ್ಮಾವತಾರ ಕಲಿಸಿಕೊಡ್ತದೆ, ಎಂಥ ಮಹಾ ಸಂಕಟವೇ ನಿಮ್ಮ ತಲೆ ಮೇಲೆ ಬರಲಿ, ದೇವರು ನನ್ನ ರಕ್ಷಕನಿದ್ದಾನೆ ಅಂತಕೊಂಡಂತಾನೆ. ಕೂರ್ಮ ನನ್ನನ್ನು ನೆನೆಸಿ ನಿಮ್ಮ ಮೇಲೆ ಬಂದ ಆ ಮಹಾಸಂಕಟದ ಪರ್ವತವೂ ಕೂಡ ನಮಗೇನು ಅನಿಸೋದಿಲ್ಲ. ಪರ್ವತ ಕಿತ್ತಿ ತಂದರೆ ಪರ್ವತ ಏನು ಸಾಫ್ಟ್ ಇರ್ತದ, ಮೆತ್ತಗಿರ್ತದ? ಇಲ್ಲ. ಪರ್ವತ ಕಿತ್ತಂದ ಒಂದು ಕಲ್ಲು ಹೀಗೆ, ಒಂದು ಕಲ್ಲು ಹಾಗೆ, ಚೂಪು ಚೂಪು ಕಲ್ಲುಗಳು ಈ ರೀತಿಯಾಗಿ ಅವುಗಳನ್ನು ಬೆಲ್ ಮೇಲೆ ಇಟ್ಟುಕೊಂಡ ಪರಮಾತ್ಮ, ದೇವತೆಗಳು ಅಸುರರು ಗರ 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 ತಿರುಗ್ತಾ ಇದ್ದರೆ ನಮ್ಮಂಥವ್ರು ಬೆನ್ನು ಸುರಿದು ಹೋಗ್ಬೇಕು. ಪರಮಾತ್ಮನಿಗೆ ಅನಿಸಿದೆ ಅಂತೆ, ಓಹ್ ನನ್ನ ಬೆನ್ನು ತುರಿಸ್ತಾ ಇದ್ದಾರೆ, ಚೆನ್ನಾಗಿದೆ, ಭಾಳ ಚೆನ್ನಾಗಿ ಬೆಳೆದ ಕಂಡು ಏನೇನ ಇವ ನರಕ್ ಸಂತೋಷದಿಂದ ಹಾ 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 ಅಂತ ಸಂತೋಷದ ವ್ಯಕ್ತಿಯನ್ನು ಪಡಿಸಿದಾಗ ಆ ಸಮುದ್ರದ ನೀರು ಹಾ ಅಂತಿಕೊಂಡಂತಂದಾಗ ಮೇಲೆ ಬರ್ತದಂತೆ, ಮತ್ತು ಸ್ವಲ್ಪ ನಿಂತಾಗ ಮತ್ತು ಹಿಂದೆ ಹೋಗ್ತದಂತೆ. ಶ್ವಾಸ ನಿಲಾಪ ಅಂತು ಅಂತಿಕೊಂಡಂತೇಳಿ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಪರ್ವತ ಬೆನ್ನದ ಮೇಲೆ ಇದ್ದರೂ ಕೂಡ ನನ್ನ ಸಂರಕ್ಷಣೆ ಮಾಡುವಾಗ ಭಗವಂತ ಇದ್ದಾಗ, ನಂಬಿ ಕೆಟ್ಟವರಿಲ್ಲವೋ ಅಂತಿಕೊಂಡಂತ ಆಶ್ವಾಸನೆಯನ್ನು ನಮ್ಮ ದಾಸರು ಕೊಟ್ಟಾಗ ನಾವ್ಯಾಕೆ ಭಯಪಡಬೇಕು? ಭಯಪಡದೆ ಅದನ್ನು ಎದುರಿಸಿದರೆ ನಿಮಗೆ ಸಿಗ್ತದೆ ಅಮೃತ. ಸಮುದ್ರ ಮಂಥನ ನಾನು ಅದಕ್ಕೆ ಆಧಾರನಾದೆ. ನಾನು ಆ ಸಮುದ್ರ ಮಂಥನದ ಕಾರ್ಯಕ್ಕೆ ಪರಮಾತ್ಮ ತೋರಿಸಿಕೊಡ್ತಾನೆ. ಅಮೃತ ಪ್ರಾಪ್ತಿಗೋಸ್ಕರ ನಿಮ್ಮ ಉದ್ದೇಶವಿರಲಿ. ಆಚಾರ್ಯ ಬೇಗನೆ ಹೇಳಿಬಿಡಿ, ಯಾವ ಅಂಗಡಿಯಲ್ಲಿ ಸಿಗ್ತಾರೆ,
ಯಾವ ಮಾರ್ಕೆಟ್ನಲ್ಲಿ ಸಿಗ್ತದೆ? ಬೇಕಾ ನಿಮಗೆ? ಕೂರ್ಮ ಪುರಾಣ ಅಂತನೂ ಒಂದು ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತದೆ. ಅಮೃತ ಸಿಗ್ತದೆ. ಅಮೃತ ಸಿಗ್ತದೆ ಅಂತ ಹೇಳ್ಕೊಂಡಂತೇನು? ಮೃತಿ ಮರಣ, ಅಮೃತಿ ಮರಣ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ, ಮರಣ ಇಲ್ಲದೇ ಇರತಕ್ಕಂಥ ಮೋಕ್ಷ ಸಿಗ್ತದೆ. ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನೆಸಿದರೆ ಅಂತಿಕೊಂಡಂತ ಅನ್ನೋದನ್ನು ಕೂರ್ಮರೂಪಿಯಾದ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಆಯ್ತಪ್ಪ. ನರಸಿಂಹ ಏನು ತಿಳಿಸ್ಕೊಡ್ತಾನೆ ನಿಮಗೆ? ನರಸಿಂಹ ಹೇಳಿಕೊಡ್ತಾನೆ, ಪ್ರಹ್ಲಾದರಾಗಿರಿ. ಹೌದು, ನನಗೆ ಪ್ರಹ್ಲಾದ ಅಂತ ಒಂದು ಹೆಸರು ಕೂಡ ಇದೆ. ಹಾಗೆ ನನ್ನಂತೆ ಆಗಲಿ ಅಂತ ಹೇಳ್ತೇನೆ? ಇಲ್ಲ. ಎಷ್ಟು ಕಷ್ಟ ಬಂದರೂ ಕೂಡ ನಾರಾಯಣ 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 ಅಂತ ತಿಳ್ಕೊಂಡಂತೇಳಿ ಇನ್ನೂ ಜೋರಾಗಿ ಆ ಹಿರಣ್ಯಕಶಿಪು ಕಸವಿಸಿಯಾಗುವಂತೆ ಉಚ್ಚಾರ ಮಾಡುವ ಆ ಪ್ರಹ್ಲಾದನನ್ನು ನೆನೆಸಿಕೊಳ್ಳಿ. ನಿಮ್ಮನ್ನು ಯಾರಾದರೂ ಪರ್ವತದಿಂದ ಕೆಳಗೆ ಎಸೆದಿದ್ದಾರಾ? ಇಲ್ಲಲ್ಲ. ಪ್ರಹ್ಲಾದನನ್ನು ಎಸೆದಿದ್ದಾರೆ, ನಾರಾಯಣ ಸಂರಕ್ಷಣೆ ಮಾಡಿದ್ದಾನೆ. ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ದಾರೆ, ಕುದಿಯುವವರನ್ನು ಎಣ್ಣೆಯಲ್ಲಿ ಹಾಕಿದವರ ಮೇಲೆ ಎಣ್ಣೆ ಸಿಡಿದು ಅವರ ಮೈಗಳಿಗೆಲ್ಲ ಬೊಬ್ಬೆಗಳು ಬಂದು ಪ್ರಹ್ಲಾದನಿಗೇನಾಗಲಿಲ್ಲ. ಉರಿಯುವ ಬೆಂಕಿಯಲ್ಲಿ ಕೂಡಿಸಿದ್ದಾರೆ. ಆನಂತರ ಹಂಚಿನ ಮೇಲೆ ಹಾಕಿ ಉರುಳಾಡಿಸಿದ್ದಾರೆ. ನೆಲ ತೆಗೆದು ಹುಗಿದಿದ್ದಾರೆ, ವಿಷ ಕೊಟ್ಟಿದ್ದಾರೆ. ಏನೇನು ನಾರಾಯಣ ಅಂತನೂ ಅಮೃತ ಇರುವಾಗ ಯಾವ ವಿಷವೂ ಏನೂ ಆಗೋದಿಲ್ಲ, ಯಾವ ಕಷ್ಟವೂ ನಮ್ಮನ್ನು ಏನೂ ಪೀಡಿಸುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ದಾಸರು, ರಾಮನಾಮ ಸಕ್ಕರೆ ಸವಿದು ಕೃಷ್ಣನಾಮ ತುಪ್ಪವ ಬೆರೆಸಿ. ಸಕ್ಕರೆ ತುಪ್ಪದ ಬೆಲೆ ಈಗಿನ ಜನರಿಗೆ ಗೊತ್ತಿಲ್ಲ. ಎಲ್ಲಿ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗ್ತದೋ ಅಂತ ತಿಳ್ಕೊಂಡಂತೇಳಿ ತುಪ್ಪ ಬಿಡ್ತಾರೆ, ಸಮೋಸ ಬಿಡೋದಿಲ್ಲ, ದೋಸೆ ಬಿಡೋದಿಲ್ಲ. ಆ ಎಣ್ಣೆಯನ್ನು ಬೇಕಾದ್ರೆ ತಿಂತಾರೆ. ಅದೇ ತುಪ್ಪಕ್ಕೆ ಹೆಸರು ಇಡ್ತಾರೆ, ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗ್ತದೆ. ಏನು ಕೊಲೆಸ್ಟ್ರಾಲ್? ಶುದ್ಧ ಆಕಳ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ನಿರ್ಮಾಣ ಮಾಡ್ತಾರೆ. ಸಕ್ಕರೆ ತುಪ್ಪ ಬೆರೆಸಿ ತಿಂದು ನೋಡಿ ಎಷ್ಟು ರುಚಿಯಾಗಿರ್ತದೆ. ಘಮ ಘಮ ಕೃಷ್ಣ ತೀರದ ಸಕ್ಕರೆ ಇರಬೇಕು, ಅದು ತುಪ್ಪ ಇರಬೇಕು. ಮತ್ತೆ ನೆನಪಿಟ್ಕೊಳ್ಳಿ, ಇದನ್ನು ಪರಮಾತ್ಮ ನನಗೆ ನರಸಿಂಹ ಅವತಾರದಿಂದ ತಿಳಿಸಿಕೊಡ್ತಾನೆ. ಸಾಮಾನ್ಯ ವ್ಯಕ್ತಿಗಳಾಗಬೇಡಿ, ಲೇಮ್ಯಾನ್ ಆಗಿರಬೇಡಿ, ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರಿ, ಜೀವನದಲ್ಲಿ ಏನಾದರೂ ಸಾಧಿಸಿ. ಹೇಳ್ತಾನೆ ನರಸಿಂಹರಾಗಿರಿ. ಸಂಸ್ಕೃತದಲ್ಲಿ ಸಿಂಹ ಅಂತಂದರೆ ಗೊತ್ತೇನು ಗೊತ್ತೇ? ಅವ್ರು ಎಕ್ಸ್ಟ್ರಾ ಆರ್ಡಿನರಿ ಅಂತ ಅರ್ಥ. ಸಿಂಹ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ಅಮರಕೋಶದಲ್ಲಿ ಅಮರಸಿಂಹ ರಾಜ ಹೇಳ್ತಾನೆ, ಶಿರುತ್ತರ ಪದೇ ವ್ಯಾಘ್ರ ಪುಂಗ ವರ್ಷಭ ಕುಂಜರಾ ಸಿಂಹ ಶಾರ್ದೂಲ ನಾಗಾದ್ಯಾ ಪುಂಸಿ ಶ್ರೇಷ್ಠಾರ್ಥ ಗೋಚರ. ಒಬ್ಬ ಮನುಷ್ಯರನ್ನು ಶ್ರೇಷ್ಠ ವ್ಯಕ್ತಿ ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಬೇಕಾಗಿದ್ದರೆ ಪುರುಷ ವ್ಯಾಘ್ರ ಅಂತ ತಿಳ್ಕೊಂಡಂತಾನೆ, ಸ್ತ್ರೀ ವ್ಯಾಘ್ರಿ ಅಂತ ತಿಳ್ಕೊಂಡಂತಾನ್ರಿ. ಅಂದರೆ ಒಳಗೆ ಗ್ರೇಟ್ ಅಂತ ಅರ್ಥ, ಎಕ್ಸ್ಟ್ರಾರ್ಡಿನರಿ ಅಂತ ಅರ್ಥ. ಋಷಿ ಪುಂಗವ ಅಂತ ತಿಳ್ಕೊಂಡಂತಾನೆ. ಪುಂಗವ ಅಂದ್ರೆ ಗೂಳಿ, ಎತ್ತು. ಶ್ರೇಷ್ಠ ಋಷಿ ಅಂತ ಬೇಕಾದ್ರೆ ಋಷಿ ಪುಂಗವ ಅಂತ ತಿಳ್ಕೊಂಡಂತಾರೆ.
ಜ್ಞಾನಿ ಋಷಭ, ಮದಮತ್ತವಾದ ಎತ್ತು. ಜ್ಞಾನಿ ಋಷಭ ಅಂತ ತಿಳ್ಕೊಂಡಂತನ್ರಿ, ಅತ್ತಿರಿ ಋಷಭ ಅಂತ ತಿಳ್ಕೊಂಡಂತನ್ರಿ. ಇಲ್ಲ ನಿಮ್ಮ ಹೆಸರು ಸುರೇಶ ಋಷಭ ಅಂತ ತಿಳ್ಕೊಂಡಂತನ್ರಿ, ಎಕ್ಸ್ಟ್ರಾರ್ಡಿನರಿ. ಅದೇ ರೀತಿಯಾಗಿ ಸಿಂಹವೂ ಕೂಡ ವಿಜಯ ಸಿಂಹ, ವಿದ್ಯಾಸಿಂಹ ಇತ್ಯಾದಿ ಶಬ್ದಗಳು ಎಕ್ಸ್ಟ್ರಾರ್ಡಿನರಿ ಆಗಿರಿ ಅಂತಿಕೊಂಡಂತ ಅನ್ನೋದನ್ನು ನಮಗೆ ಸೂಚನೆ ಕಾಣ್ತವೆ. ನರಸಿಂಹ ಅವತಾರ ನಮಗೆ ಇದೇ ರೀತಿಯಾಗಿ ಕಲಿಸಿಕೊಟ್ಟಿದೆ. ಆದರೆ ನರಸಿಂಹ ಅವತಾರ ನಮಗೆ ಹೇಳ್ತದೆ, ಬಿ ಅಲರ್ಟ್. ಬಂಗಾರ ಅಂದರೆ ದುಡ್ಡು ಅಂತಿಕೊಂಡಂತಂದರೆ ಅದರ ಹಿಂದೆ ಬಿದ್ದರೆ, ಅಥವಾ ಹಿರಣ್ಯಕಶಿಪು ಬಂಗಾರವೇ ಮೆತ್ತಗಿನ ಹಾಸಿಗೆ, ಮೆತ್ತಗಿನ ತಲೆದಿಂಬು, ಲಕ್ಸುರಿ ಲೈಫ್, ಯಾವಾಗಲೂ ದುಡ್ಡು, ಇವೆರಡು ಮಾಡಿದರೆ ಬರ್ತೇನೆ ಕುತ್ತಿಗೆ ಹಾರಿಸ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತೇನೆ ಪರಮಾತ್ಮ. ನಾನು ಹಿರಣ್ಯಾಕ್ಷನನ್ನು ಕೊಂದವನು. ಅಂದಾಗೆ ನಾವು ಪರಶುರ ವರಾಹಾವತಾರ ಬಿಟ್ಟು ಮರೆತು ಬಿಟ್ಟೆವು. ಇದೇ ನಮ್ಮ ಬುದ್ಧಿ ಅಲ್ಪ ಅಂತ ತಿಳ್ಕೊಂಡು ಅಂತ ಹೇಳಿ. ವರಾಹಾವತಾರ ಹೇಳ್ತದೆ ನಮಗೆ, ಏನ್ರಿ ವರ ಹಂದಿ ನಿಮ್ಮ ದೇವರಿಗೆ ಹಂದಿ ಬಿಟ್ಟನ್ನು ಬೇರೆ ಸಿಗಲಿಲ್ಲೇನೋ? ಹೋಗ್ಲಪ್ಪ, ಇಲ್ಲಿ ಶ್ರೋತೃಗಳು ನೀವು ಜನ ಕೂತ್ಕೊಂಡಿದ್ದೀರಿ, ಆಚಾರ್ಯ ವರಾಹಾವತಾರ ತಪ್ಪಿತು ಅಂತ ಸ್ವಲ್ಪ ಸೂಚನೆ ಮಾಡಬೇಕಾಗಿತ್ತು. ದೇವರೇ ನೆನಪು ಮಾಡಿದ್ದಾನೆ. ವರಾಹ ಅಂತ ತಿಳ್ಕೊಂಡಂತಂದರೆ ವರ ಶ್ರೇಷ್ಠವಾದ ದಿವಸ. ಯಾವ ದಿವಸ ನಾವು ಪವಿತ್ರರಾಗಿ ಪವಿತ್ರ ಮನಸ್ಸಿನಿಂದ ದೇವರ ಹೆಸರನ್ನು ತೆಗೆದುಕೊಳ್ತೇವೆ, ಅವತ್ತು ನಮ್ಮ ದಿವಸ ವರಾಹ. ವರಾಹ ಅಂತ ತಿಳ್ಕೊಂಡಂತಂದರೆ ಹೋಗಿ ರ ಮಾಡಿದರೆ ದೈವಿ ಸಂಪತ್ತು. ವರಾಹ ಅಂತ ತಿಳ್ಕೊಂಡಂತಂದರೆ ಹೊಲಸು ತಿನ್ನುವ ಊರಿನ ಹಂದಿಗಳಂತ ತಿಳ್ಕೊಳ್ಬೇಡಿ. ಕಾಡು ಹಂದಿ, ಬೋರ್, ಅದು ಎಂದೂ ಹೊಲಸನ್ನು ತಿನ್ನೋದಿಲ್ಲ. ಅದು ನಿಮಗೆ ಆಶ್ಚರ್ಯವಾಗಬಹುದು, ಬೋರ್ ವರಾಹ ಸ್ನಾನ ಮಾಡದೆ ಆಹಾರ ತಿನ್ನೋದಿಲ್ಲ. ಈಗಿನ ಜನರಂತೆ ಎದ್ದಾಕ್ಷಣಕ್ಕೆ ಬಿಸಿ ಬಿಸಿ ಚಹಾ ಕುಡಿಯೋದಿಲ್ಲ, ಕಾಫಿ ಕುಡಿಯೋದಿಲ್ಲ, ಬುದ್ಧಿ ಕಡಿಸ್ಕೊಳ್ಳೋದಿಲ್ಲ. ಎಷ್ಟೇ ಹಸಿವಾಗಿರಲಿ ಸ್ನಾನ, ಸರೋವರ, ಹೊಂಡ ಎಲ್ಲಿ ನೀರು ನಿಂತಿರ್ತದೆ ಅಲ್ಲಿ ಹೋಗಿ ಆ ನೀರಿನಲ್ಲಿ ಮುಳುಗದೆ ಅದು ಆಹಾರ ತಿನ್ನೋದಿಲ್ಲ. ಅದು ಹಿಂಸ್ರ ಪಶು, ಆದರೆ ಪಕ್ಕಾ ಶಾಕಾಹಾರಿ. ತನ್ನ ಹಲ್ಲುಗಳಿಂದ ನೆಲವನ್ನು ಒಗೆದು ಕಂದಮೂಲಗಳನ್ನು, ಕಬ್ಬು ಇತ್ಯಾದಿಗಳನ್ನು ತಪ್ಪದೇ ತಿಂತದೆ. ನಾವು ನೋಡಿದಾಗ, ಡಬ್ಬ ನೋಡಿದಾಗ ಸ್ವಲ್ಪ ಬಾಯಾಡಿಸುವಂತೆ ಇಲ್ಲ. ದಿನದಲ್ಲಿ ಒಂದೇ ಸಲ ಆಹಾರ, ಎರಡನೇ ಸಲ 24 ತಾಸಿನಲ್ಲಿ ಎರಡನೇ ಸಲ ತಿನ್ನೋದಿಲ್ಲ. ಅದು ಸರಳ ವೃತ್ತಿ, ಸರಳ ಮಾರ್ಗ, ಸೀದಾ ಹೋಗ್ತದೆ. ಅದಿಯಲ್ಲಿ ನೋಡೋದಿಲ್ಲ, ಬದಿಯಲ್ಲಿ ನೋಡೋದಿಲ್ಲ. ಅದಿ ಬದಿಯಲ್ಲಿ ಯಾರಾದರೂ ಇದ್ದರೆ ಲಕ್ಷ್ಯ ಕೊಡೋದಿಲ್ಲ. ಅವ್ರೇನಾದರೂ ಕಲ್ಲೆಸೆದರೆ ಮತ್ತೆ ಹಾದಿ ಸೀದಾ ಕತ್ತರಿಸಿ ಮುಂದೆ ಹೋಗ್ತದೆ. ಅದು ಹೋಗುವ ದಾರದಲ್ಲಿ ಸಿಂಹ ಬಂದರೂ ಹೇಳ್ತದೆ, ಆನೆ ಬಂದರೂ ಹೇಳ್ತದೆ. ಪರಮಾತ್ಮ ವರಾಹಾವತಾರದಿಂದ ಕಲಿಸಿಕೊಡ್ತಾನೆ, ಪವಿತ್ರರಾಗಿರಿ ಹೇಳಿ. ಹೊಲಸಿದ್ದರೆ ಆ ಕುರ್ಚಿ ಮೇಲೆ ಕೂತ್ಕೊಳ್ತೀರಾ? ನೆಲದಲ್ಲಿ ಧೂಳಿದ್ದರೆ ನೀವು ಕೂತ್ಕೊಳ್ತೀರಾ? ನಿಮ್ಮ ಮನಸ್ಸು ಅಪವಿತ್ರವಾಗಿದ್ದರೆ ದೇವರು ಅಲ್ಯಾಕೆ ಬರಬೇಕು? ಈ ಜೀವನ ಹೃದಯದಲ್ಲಿ ಬಂದು ಕೂತ್ಕೊಳ್ಬೇಕಾಗಿದ್ದರೆ ದೇವರು ಆ ಹೃದಯ ಪವಿತ್ರ ಆಗಿರೋದು ಬೇಡವೇ? ಇಲ್ಲರಿ, ನಮ್ಮ ಮನಸ್ಸು ಭಾಳ ಪವಿತ್ರದ, ನಮಗೆ ಸ್ನಾನ ಸಂಧ್ಯಾವಂದನ ಬಗ್ಗೆ ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡಂತಂದ್ರೆ ನೋಡ್ರಿ, ಈ ಕುರ್ಚಿ ಮೇಲೆ ಕೂಡ್ರಿ, ಧೂಳುಗಳು ಬಿದ್ದದ, ನಮ್ಮ ಮನಸ್ಸು ಪವಿತ್ರದ ರೀ, ನಮ್ಮ ಭಾವನೆ ಪವಿತ್ರದ. ಕುರ್ಚಿ ಹೊಲಸಾಗಿದೆ ಕೂಡ್ರಿ ಅಂತೀರಾ? ಒಪ್ತೀರಾ ಇದನ್ನು? ದೇಹವು ಶುದ್ಧವಾಗಿರಬೇಕು ಸ್ನಾನಾದಿಗಳಿಂದ.
ಸಂಧ್ಯಾ ವಂದನಾದಿಗಳಿಂದ ಮನಸ್ಸು ಶುದ್ಧವಾಗಿರಬೇಕು, ಸ್ವಾಧ್ಯಾಯದಿಂದ ಬುದ್ಧಿ ಶುದ್ಧವಾಗಿರಬೇಕು. ಆಗ ವರಾಹರೂಪಿಯಾದ ಪರಮಾತ್ಮ ಬರ್ತಾನೆ, ನಮ್ಮ ಮೇಲೆ ಅವತಾರವನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಪವಿತ್ರತೆಯ ದ್ಯೋತಕ ವರಾಹ ಅವತಾರ. ನರಸಿಂಹ ಅವತಾರ ಆಗಲೇ ನಾನು ಹೇಳಿದಂತೆ ಎಕ್ಸ್ಟ್ರಾರ್ನರಿಯಾಗಿ ಲೇಮೇನಾಗಿ ಸಾಯಬೇಡಿ. ಜೀವನದಲ್ಲಿ ನೀವು ಸತ್ತಾಗ ಜೀವಂತಿದ್ದಾಗಲಂತ ಯಾವಾಗಲೂ ಸಹ ಅದನ್ನು ಮರೆಯಬೇಡಿ. ಪೀಡ ಹೋಯಿತು ಅಂತ ಯಾರೂ ಅಂದಿರಬಾರ್ದು. ಏನು ಇನ್ನೊಂದು 4 ದಿವಸ ಇರಬೇಕಾಗಿತ್ತು, ಇನ್ನೊಂದು 10 ವರ್ಷ ಇರಬೇಕಾಗಿತ್ತು, ಇದ್ರೆ ಅವ್ರ ಕಡೆಯಿಂದ ಎಷ್ಟು ಜ್ಞಾನ ಸಿಗ್ತಿತ್ತೋ ನಮಗೆ, ಇನ್ನೂ ಎಷ್ಟು ಪುಸ್ತಕ ಬರ್ತಿದ್ದೋ ಯಾರಿಗೂ ಗೊತ್ತು ಅಂತ ಅನಿಸ್ಕೊಳ್ಬೇಕು. ಆ ಜೀವನ ಸಾರ್ಥಕ. ಈ ಸಾರ್ಥಕತೆಯನ್ನು ನರಸಿಂಹ ಅವತಾರ ಕಲಿಸಿಕೊಟ್ರೆ ಪರಶುರಾಮ ಅವತಾರ. ಓನ್ಲಿ ಫಿಸಿಕಲ್ ಫಿಟ್ನೆಸ್ ಇದು ನಿಮಗೆ ಸಹಕಾರಿ ಆಗೋದಿಲ್ಲ. ಶತ್ರುಗಳು ಸೊಕ್ಕಿಗೆ ಬಂದಾಗ ಫಿಸಿಕಲ್ ಫಿಟ್ನೆಸ್ದ ಜೊತೆಗೆ ಮೆಂಟಲ್ ಫಿಟ್ನೆಸ್ಸು ಬೇಕು. ಕೇವಲ ಮೆಂಟಲ್ ಫಿಟ್ನೆಸ್ ಇದ್ದರೂ ಕೂಡ ನಡೆಯೋದಿಲ್ಲ, ಫಿಸಿಕಲ್ ಫಿಟ್ನೆಸ್ಸು ಬೇಕು. ಶಾಪಾದಪಿ ಶರಾದಪಿ. ವರ ಶಾಪ ಕೊಡುವಂತಹ ಅದ್ಭುತವಾದ ಸಿದ್ಧಿಯೂ ಕೂಡ ಇರಬೇಕು. ಇಲ್ಲ ಬಾಣ, ಧನುಷ್ಯ, ಪರಶು ಪಟಾಪಟ್ ದುಷ್ಟರನ್ನು ಕಲಾಸ ಮಾಡಲಿಕ್ಕೂ ಕೂಡ ನಿಮ್ಮ ತಯಾರಿ ಇರಬೇಕು. ಅಂಜಿ ಕುಳಿತರೆ ನಡೆಯೋದಿಲ್ಲ. ಹೆಸರು ಮಮತಾ, ಆದರೆ ಅಷ್ಟೇ ಕ್ರೂರರಾಗಿ ಹಿಂದೂಗಳನ್ನು ಕ್ರೂರರಾಗಿ ಪೀಡಿಸ್ತಕ್ಕಂತಹ ಬ್ಯಾನ್. ನನ್ನ ಹೆಸರಿನಲ್ಲಿ ಮಮತೆಗೆ ಬ್ಯಾನ್ ಇದೆ. ನನ್ನಲ್ಲಿ ಕರುಣೆ ಇಲ್ಲ, ನನ್ನಲ್ಲಿ ಜನರ ಪೀಡೆಯನ್ನು ಸ್ಪಂದಿಸ್ತಕ್ಕಂಥ ಭಾವನೆಗಳಿಲ್ಲ, ನನ್ನ ವಿಷಯದಲ್ಲಿ ಮಮತೆ ಬ್ಯಾನ್ ಆಗಿದೆ ಅಂಥೇಳಿ ದೇವರ ಹತ್ರ ಅರ್ಜಿ ಕೊಡ್ತಕ್ಕಂತಹ ಮಮತಾ ಬ್ಯಾನ್ ಅರ್ಜಿ ಅಂತ. ಅವಳು ಕೆಟ್ಟಿದ್ದಾಳೆ, ಏನು ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅನ್ಬೇಡಿ. ಅದರ ಬದಲಾಗಿ ಶುಭಕರವಾದ ಚಂದ್ರರಾಗಿರಿ. ಜನರಿಗೆ ತಂಪಾದ ಬೆಳದಿಂಗಳನ್ನು ಕೊಡಿ. ಅಂತಹ ಅಧಿಕಾರ ನಿಮ್ಮಲ್ಲಿ ಬರಲಿ. ಶುಭೆಂದು ಅಧಿಕಾರಿ ಪರಮಾತ್ಮ ಘಟನೆಗಳನ್ನು ತಿಳಿಸ್ಕೊಡ್ತಾನೆ. ಯಾವಳ ಮನಸ್ಸಿನಲ್ಲಿ ಮಮತೆ ಬ್ಯಾನ್ ಆಗಿತ್ತೋ, ಆನಂತರ ನಾನು ಹೀಗೇ ಇರ್ತೇನೆ ಅಂತಿಕೊಂಡಂತನೂ ಅರ್ಜಿಯನ್ನು ಜಗತ್ತಿನಲ್ಲಿ ಹರಡಿಸಿದ್ದಳು ಅಂಥಬ್ಬಳಿಗೆ ಮಂಗಲಕರನಾಗಿರ್ತಕ್ಕಂಥ ಚಂದ್ರ ಶುಭೆಂದು ಆಗಿ ಅಧಿಕಾರವನ್ನು ತೆಗೆದುಕೊಂಡು ಅವರನ್ನು ಹೇಗೆ ದೂರೀಕರಿಸಿದ ಹಾಗೆ ನೀವು ಕೂಡ ಜೀವನದಲ್ಲಿ ನಿಮ್ಮನ್ನು ತುಳಿಯಬೇಕು ಅಂತಕ್ಕಂಥವರನ್ನು ಹಾರಿಸಿ ಅವರನ್ನು ತುಳಿದುಕೊಂಡು ಮುಂದೆ ಹೋಗಿ. ಪರಶುರಾಮದೇವರು ತೋರಿಸಿಕೊಟ್ರು. ಬ್ರಾಹ್ಮಣ ಅಂತಿಕೊಂಡಂಥ ಕ್ಷತ್ರಿಯರು, ನೀವು ಹೇಡಿತನದಿಂದ ನಮ್ಮ ಅಪ್ಪ ಅಮ್ಮನ್ನು ಕೊಂದಿದ್ರೆ ನಿಮ್ಮ ಕುಲವನ್ನೇ ದುಷ್ಟತನವನ್ನೇ ನಾಶಪಡಿಸ್ತೇನೆ. ನಾವು ರಾಜರು, ಅಧಿಕಾರಿಗಳು, ನಮ್ಮ ಹತ್ರ ಸೈನ್ಯ ಇದೆ, ಸಾಮರ್ಥ್ಯ ಇದೆ, ಹಣ ಇದೆ, ಅಧಿಕಾರ ಇದೆ, ಏನು ಪ್ರಯೋಜನ? ಎಲ್ಲರನ್ನೂ ಕಿತ್ತೆ ಹಾಕ್ತೇನೆ. ಪರಶುರಾಮ, ಪರಶುವಿನಿಂದ ಕತ್ತರಿಸಿ ಹಾಕ್ತೇನೆ, ರಾಮನಾಗಿ ರಮಯತೆ ಸಂತೋಷಪಡಿಸ್ತೇನೆ ಸಜ್ಜನರನ್ನು. ಹೌದು, ಸಂದರ್ಭ ಬಂದಾಗ ಡ್ಯುವೆಲ್ ಸ್ವಭಾವವು ಕೂಡ ಕೆಲವು ಸಲ ಉಪಯೋಗ ಬೀಳ್ತದೆ. ಡ್ಯುವೆಲ್ ಬಿಹೇವಿಯರ್ ಜಗತ್ತಿನ ಒಳಿತಕ್ಕೂ ಉಪಕಾರಕ್ಕೋಸ್ಕರ ಇದ್ದರೆ ಅದು ಕೂಡ ಗ್ರಾಹ್ಯವಾಗಿದೆ. ರಾಮಾವತಾರ ಪರಮಾತ್ಮ ಹೇಳ್ತಾನೆ, ಎಲ್ಲರನ್ನು ಪ್ರೀತಿಸೋದು ಕಲಿಯಿರಿ. ದಶರಥನ ಪರಿಸ್ಥಿತಿಯನ್ನು ನೋಡಿ ಅಭಿಷೇಕಕ್ಕೆ ತಯಾರಾಗಿರ್ತಕ್ಕಂಥ ರಾಮನನ್ನು
ಸುಮಂತ್ರ ಕರೆದುಕೊಂಡು ಬರ್ತಾನೆ. ನೋಡ್ತಾನೆ ಅಪ್ಪ ಮೂರ್ಛಿತನಾಗಿದ್ದಾನೆ. ಅಪ್ಪನ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ತಂಪಾದ ನೀರನ್ನು ಸಿಂಪಡಿಸಿ, ಅಪ್ಪ ಹೇಳಪ್ಪ, ಅಪ್ಪ ಹೇಳಪ್ಪ ಅಂದಾಗ ದಶರಥ ಕಣ್ಣು ತೆಗಿತಾನೆ. ಹಾಂ ರಾಮ ಎದ್ದು ಕೊಡ್ತಾನೆ, ಹೋಗು ಎದುರು, ನನ್ನ ಎದುರಿಗೆ ಬರಬೇಡ, ಹೋಗು ನನ್ನ ಎದುರಿಗೆ ಬರಬೇಡ, ದೂರ ಸರಿ ದೂರ ಸರಿ. ಮತ್ತೆ ಮೂರ್ಛಿತನಾಗ್ತಾಯಿದ್ದ. ಮತ್ತೆ ರಾಮ ಜೀವನ ಮಾಡೋದು, ರಾಮ ಹೇಳಿದ್ನಲ್ಲ ನನ್ನ ಎದುರಿಗೆ ಬರಬೇಡ, ದೂರ ಹೋಗು. ಮತ್ತೆ ಮೂರ್ಛಿತನಾದ. ನಮ್ಮಂಥವ್ರು ಆಗಿದ್ದರೆ ನಂಗೆ ದೂರಗಂತೆಲ್ಲ ಹಾಳಾಗೋಗಿ ಹೋಗ್ತೇನೆ ಅಂತ. ರಾಮ ಹೋಗಲಿಲ್ಲ. ಇಲ್ಲ, ನಮ್ಮಪ್ಪ ಏನೋ ದುಃಖದಲ್ಲಿದ್ದಾನೆ. ಯಾವಳ ಮನೆಯಲ್ಲಿದ್ದ ಕೈಕೈ ಕೇಳ್ತಾನೆ, ಅಮ್ಮ ನಮ್ಮಪ್ಪ ಹೀಗ್ಯಾಕೆ ಮಾಡ್ತಾ ಇದ್ದಾನೆ? ನನ್ನ ನೋಡಿದ ಕ್ಷಣಕ್ಕೇನೆ ಈ 60,000 ವರ್ಷದ ಮುದುಕ ದಡ 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 ಮೆಟ್ಟಲ್ಲಿ ಇಳ್ಕೊಂಡು ಬರ್ತಿದ್ದ. ಉಪ್ಪರಿಗೆ ಮೇಲೆ ಕೂತ್ಕೊಂಡು ನಾನು ಬರೋದನ್ನು ನೋಡಿದರೆ ದಡ ದಡ ಇಳ್ಕೊಂಡು ಬಂದು ಅಪ್ಕೊಳ್ತಿದ್ದ ನನಗೆ. ನಮ್ಮಪ್ಪನಿಗೆ ಏನಾಗಿದೆ, ಯಾಕೆ ನಂಗೆ ದೂರ ಹೋಗು ಅಂತಂತ ಇದ್ದಾನೆ? ಕೈಕೆ ಹೇಳ್ತಾಳೆ, ನಿಮ್ಮ ಅಪ್ಪನಿಗೆ ನಾನು ಏನೋ ಹೇಳಬೇಕು ಅಂತ ಹೇಳಿದ್ದೇನೆ, ಆ ಹೇಳುವ ಧೈರ್ಯ ಇಲ್ಲ. ನೀನು ಎದುರಿಗಿದ್ರೆ ಅಲ್ಲಿ ಹೇಳಿಬಿಟ್ಟೇನು ಅಂತ ತಿಳ್ಕೊಂಡು ಭಯದಿಂದ ಬದಿಗೆ ಹೋಗು ಅಂತಂತ ಇದ್ದಾನೆ. ಯಾಕೆಂತಂದರೆ ನಾನು ಏನೋ ಬೇಡಿದ್ದೇನೆ, ಅದು ನಿನ್ನನ್ನು ಅವಲಂಬಿಸಿದೆ, ಆದ್ದರಿಂದ ನೀನು ಹೇಳಬಾರ್ದು ಅಂತ ನಿಮ್ಮಪ್ಪ ಮೂರ್ಛಿತನಾಗ್ತಾ ಇದ್ದಾನೆ ಅಂತ. ಆಗ ಕೈಕೈ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಅಮ್ಮ ಹೇಳಮ್ಮ, ಹೇಳು, ನಮ್ಮಪ್ಪನಿಗೇನು ಬೇಕಾಗಿದೆ ಹೇಳು, ಅಪ್ಪನಿಂದ ನಿನಗೇನು ಬೇಕಾಗಿದೆ? ನಮ್ಮಪ್ಪ ಕೊಡ್ಲಿಕ್ಕಾಗದಿದ್ದರೆ ನಾನು ಕೊಡ್ತೇನೆ. ನಾ ಯಾಕೆ ಹೇಳಿ? ನಾನು ಹೇಳಿದ ಮೇಲೆ ನೀನು ಆ ಕೆಲಸ ಮಾಡದೇ ಇದ್ದರೆ? ನಿನಗೊಂದು ಆರ್ಡರ್ ಇದೆ, ಆದರೆ ನಿಮ್ಮಪ್ಪನಿಗೆ ಹೇಳೋ ಧೈರ್ಯ ಇಲ್ಲ. ಹೇಳು ಅಮ್ಮ, ಹೇಳಮ್ಮ, ಹೇಳು. ಇಲ್ಲಪ್ಪ, ನೀನು ಅದನ್ನು ಮೀರಿದರೆ ನನ್ನ ದುಃಖ ಆಗ್ತದೆ, ಅಪಮಾನ ಆಗ್ತದೆ. ಅಮ್ಮ ಈಗಲೇ ನನ್ನ ಪ್ರತಿಜ್ಞೆ ನೆನಪಿಟ್ಕೊ, ರಾಮೋ ದ್ವಿರ್ನಾಭಿಭಾಷತೆ. ಈ ರಾಮ ಒಂದು ಸಲ ಎಸ್ ಅಂತ ಆಗಲಿ ಅಂತ ಹೇಳಿದ್ದನ್ನು ಎಂದಿಗೂ ಅದನ್ನು ತಿರುಗಿಸುವುದಿಲ್ಲ, ಹೇಳಿದ ಮಾತನ್ನು ತಪ್ಪೋದಿಲ್ಲ. ಹೀಗೂ ಹಾಗಾದರೆ ನಿಮ್ಮ ಅಪ್ಪ ನನಗೆ 2 ವರ ಕೊಡಬೇಕಾಗಿತ್ತು, ನಾನು ಬೇಡಿದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದ. ಈಗ ನಾನು ಬೇಡಿದ್ದೇನೆ ಬೇಡಿಕೆ. ಮೊದಲನೇದ್ದು, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು. ಎರಡನೇದ್ದು, ನನ್ನ ಮಗ ಭರತ ರಾಜನಾಗಬೇಕು. ಇದನ್ನು ಹೇಳಲಿಕ್ಕೆ ನಿಮ್ಮ ಅಪ್ಪನಿಗೆ ಆಗೋದಿಲ್ಲ, ದೂರ ಹೋಗು ಅಂತ ಇದ್ದಾನೆ. ಯಾಕೆ ಎದುರಿದ್ದು ಬಾಯಿಂದ ಎಲ್ಲರೂ ಬಂದುಬಿಟ್ರೆ ಮಾತು. ರಾಮ ಹೇಳ್ತಾನೆ, ಅಮ್ಮ ಸರಿ, ಇಲ್ಲ, ಈಗ ಬೆಳಗ್ಗೆ 5:30 ಆಗಿದೆ, ಇನ್ನೂ 1 ಗಂಟೆಗೆ ಸೂರ್ಯೋದಯ ಇದೆ. ಅಷ್ಟರಲ್ಲಿ ನೀನು ನಾರು ಬಟ್ಟೆ ಉಟ್ಕೊಂಡು ಕಾಡಿಗೆ ಹೊರಡಬೇಕು. ನೀನು ಹೊರಟರೆ ಸಂಪೂರ್ಣ ಪ್ರಜೆಗಳು ನೀನು ಬೆನ್ನಟ್ತಾರೆ. ಯಾರನ್ನು ಜೊತೆ ಕರೆದುಕೊಂಡು ಹೋಗುವಂತಿಲ್ಲ. ಬಹಳ ಆಗ್ರಹ ಮಾಡಿದರೆ ನಿನ್ನ ಹೆಂಡತಿ, ನಿನ್ನ ತಮ್ಮ ಲಕ್ಷ್ಮಣನ ಕರೆದುಕೊಂಡು ಹೋಗು ಅಂತ ಹೇಳಿದಾಗ ರಾಮ ಆಗಲಿ ಅಂತ ಹೊರಡ್ತಾನೆ. ಜೊತೆಗೆ ಲಕ್ಷ್ಮಣ ಸೇತಿಯರು ಬರ್ತೀನಿ ಅಂತ ಆಗ್ರಹ ಮಾಡ್ತಾರೆ. ರಾಮ ಯಾವ ವಿಕೃತಿ ಇಲ್ಲದೆ ಹೊರಟು ಬಿಡ್ತಾನೆ. ರಾಮನಿಗೆ ದಶರಥ ಹೇಳಿಲ್ಲ, ರಾಮ ಕಾಡಿಗೆ ಹೋಗಪ್ಪ 14 ವರ್ಷ ಅಂತ ಹೇಳಿಲ್ಲ. ಹೀಗೆ ವರ ನಾನು ಕೇಳಿದ್ದೇನೆ ಅಂತ ಕೈ ಹೇಳಿದಾಗ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮಪ್ಪ ಹೇಳಬಾರ್ದು. ನಮ್ಮಪ್ಪ ಕೊಟ್ಟ ಮಾತಿಗೆ ಭ್ರಷ್ಟನಾಗಬಾರ್ದು. ನಮ್ಮಪ್ಪ ಪ್ರತಿಜ್ಞೆ ಭ್ರಷ್ಟನಾಗೋದು ಬೇಡ. ನಮ್ಮಪ್ಪ ಕೊಟ್ಟ ವರವನ್ನು ಕೊಡಲಿಕ್ಕಾಗಲಿಲ್ಲ ಅಂತಕೊಂಡು ಹೇಡಿಯಾಗೋದು ಬೇಡ. ನಮ್ಮ ಅಪ್ಪನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ, ಅಪ್ಪನ ಆಜ್ಞೆಯನ್ನಲ್ಲ ಅಪ್ಪನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಕಾಡಿಗೆ ಹೋಗ್ತೇನೆ ಅಂತಕೊಂಡು ರಾಮ ಹೋಗಿದ್ದ.
ನಾವು ಹೇಳಿದರೂ ಹೋಗೋದಿಲ್ಲ, ಮಾತು ಬೇರೆ. ನೀನೇ ಹೋಗಪ್ಪ, ಬೇಕಾದ್ರೆ ನಾಯಕ ಹೋಗಲಿ ಅಂತಂತೀವಿ ನಾವು ಅಂಥ ಮೂರ್ಖರು. ರಾಮ ಆಗಲ್ಲ. ಕೈಕೇಯಿಯ ಮನಸ್ಸನ್ನು ಕೂಡ ನೋಯಿಸಲಿಲ್ಲ. ಅದು ಬಿಡಿ. ಭರತ ಬರ್ತಾನೆ, ಅಣ್ಣ ನಡೆ, ಕಾಡಿಗೆ ಬರೋದಿಲ್ಲ. ಕೊನೆಗೆ ಪಾದುಕೆ ಆದರೂ ಕೊಡು ಅಣ್ಣ. ಎಲ್ಲ ಆದದ್ದು ಈ ನನ್ನ ದುಷ್ಟ ಅಮ್ಮನಿಂದಲೋ. ಪಾಪ ಕೈಕೇಯಿ ದಶರಥನನ್ನು ಕಳೆದುಕೊಂಡಿದ್ರು. 3 ಜನ ಬಿಳಿ ಸೀರೆ ಉಟ್ಕೊಂಡು ಬಂದಿದ್ದರು. ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಂಡಿದ್ಲು. ಈ ದುಷ್ಟ ನನ್ನ ಅಮ್ಮನಿಂದ ಇಷ್ಟೆಲ್ಲ ಆಗಿದೆ, ನೀನು ಕಾಡಿಗೆ ಬರಬೇಕಾಯ್ತು ಪರಮಾತ್ಮ. ರಾಮ, ಹೌದಪ್ಪ, ನಿಮ್ಮ ತಾಯಿನೇ ಹೀಗಿದ್ದಾಳೆ, ಏನು ಮಾಡಬೇಕು, ಇಂಥ ಕೆಟ್ಟ ತಾಯಿ ಇದ್ದಾಳೆ, ನಾವಂಥವ್ರ ಹತ್ರ ಅಂತಿದ್ದೀವಿ ನಿಶ್ಚಿತ. ರಾಮ ಅನ್ನಲಿಲ್ಲ. ಖಬರ್ದಾರ್ ಭರತ, ಖಬರ್ದಾರ್. ಅಣ್ಣ ಏನು, ಇನ್ನೊಮ್ಮೆ ನಿನ್ನ ಅಮ್ಮನನ್ನು ಬೈದರೆ ನೀನು ನನ್ನ ತಮ್ಮನಲ್ಲ. ನತೆ ಮಧ್ಯಮ ಅಂಬಾ ತಾತ ಗೃಹೀತವ್ಯ ಕದಾಚನ. ಎಂದಿಗೂ ನಿನ್ನ ತಾಯಿಯನ್ನು ತಿರಸ್ಕರಿಸಬೇಡ. ನಿನ್ನ ತಾಯಿಯ ಬಗ್ಗೆ ಒಂದು ಅಪಶಬ್ದ ಅನ್ನಬೇಡ. ನಿನಗೆ ತಾಯಿ ಆಗಿದ್ದಾಳೆ ಅವಳು. ನಿಜವಾದ ತಾಯಿ ಭಕ್ತ. ನಿನ್ನಿನ ದಿವಸ ಮದರ್ ಡೇ ಇತ್ತಲ್ಲ, ನಮ್ಮ ದಿವಸಕ್ಕೆ ದಿನಾಲು ಮದರ್ ಡೇ. ನಮ್ಮಲ್ಲಿ ಪ್ರತಿ ದಿವಸವೂ ಕೂಡ ಮಾತೃದೇವೋಭವ ನೆನಪಿಟ್ಕೊಳ್ಳಿ. ಮತ್ತು ತಿರುಗಿ ಎಲ್ಲರೂ ಹೋದ್ಮೇಲೆ ಏಕೆ ಒಬ್ಬಳೇ ಬರ್ತಾರೆ, ರಾಮ ಕ್ಷಮಿಸ್ಬಿಡು. ಅಮ್ಮ ಯಾಕೆ ಕ್ಷಮಿಸ್ಬೇಕು, ಏನು ತಪ್ಪು ಮಾಡಿದ್ದೀನಿ ನೀನು ನಾನು ಕ್ಷಮೆ ಕೇಳ್ಕೊಳ್ತೇನೆ ನಿನಗೆ, ನೀನಲ್ಲ. ಇಲ್ಲ ರಾಮ, ನಿನ್ನ ಕಾಡಿಗೆ ಕಳಿಸಿದೆ, ನನ್ನ ಮಗನಿಗೆ ರಾಜ್ಯ ಕೊಡಿಸಿದ್ದೇನೆ, ಕೆಟ್ಟ ಕೆಲಸ ಮಾಡಿದೆ ನಾನು. ಆಗ ನನ್ನ ಬುದ್ಧಿ ಭ್ರಷ್ಟವಾಗಿತ್ತು. ಆ ವೇಳೆಯಲ್ಲಿ ಮಂಥರೆ ನನ್ನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ಲು. ಇಲ್ಲಮ್ಮ, ಜಗತ್ತಿಗೆ ತಿಳಿಸಿಕೊಟ್ಟಿದ್ದೆ ನೀನು. ಸಂದರ್ಭ ಬಂದಾಗ ಸವತಿಯ ಮಕ್ಕಳನ್ನು ಕೂಡ ಮಕ್ಕಳಕ್ಕಿಂತ ಹೆಚ್ಚು ಪ್ರೀತಿಸ್ತೇನೆ ಅಂತಿಕೊಂಡಂತ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಆದರ್ಶ ತಾಯಿ ನೀನು. ಕೈಗೆ ಆದರ್ಶ ತಾಯಿ ಅಂತಿಕೊಂಡಂದಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮ. ಆದರ್ಶ ತಾಯಿ ನೀನು. ಕೈಗೆ ಗಾಬರಿ ಅದ್ಲು. ನಾನೇನು ಉಪಕಾರ ಮಾಡಿದ್ದೇನೋ ರಾಮ, ನೀನು ಕಾಡಿಗೆ ಕಳಿಸಿದ್ದೇನಲ್ಲ. ಅಮ್ಮ, ಕಾಡಿಗೆ ಬಂದಾಗಿನಿಂದ ದಿನಾಲು ಆರಾಮ್, ರಾಜ್ಯದ ಚಿಂತೆ ಇಲ್ಲ, ಪ್ರಜೆಗಳ ಚಿಂತೆ ಇಲ್ಲ, ಯುದ್ಧದ ಚಿಂತೆ ಇಲ್ಲ, ಸಂರಕ್ಷಣೆ ಚಿಂತೆ ಇಲ್ಲ. ಒಳ್ಳೆ ಹಸಿರು ಎಲೆಗಳಿಂದ ಟೊಂಗೆಗಳಿಂದ ಪರ್ಣಶಾಲೆ ಕಟ್ಟಿಕೊಡ್ತಾನೆ ನನ್ನ ತಮ್ಮ. ನದಿಯಲ್ಲಿ ಸ್ನಾನ ಮಾಡ್ತೇವೆ. ಬೆಳಗ್ಗೆ ಏಳುವಾಗಲೇ ಅನೇಕ ಪಕ್ಷಿಗಳು ಕೋಗಿಲು ಮೊದಲಾಗಿರ್ತಕ್ಕಂಥ ಧ್ವನಿ ಮಾಡ್ತಾ ಇರ್ತವೆ. ಆನಂದದಿಂದ ಸ್ನಾನ ಮಾಡಿ ನಮ್ಮ ಅನೇಕ ಮುಗಿಯುವಷ್ಟರಲ್ಲಿ ಭರತ ಒಳ್ಳೆ ತಾಜಾ ಹಣ್ಣುಗಳನ್ನು ತಂದು ಕೊಡ್ತಾನೆ ತಿನ್ನಲಿಕ್ಕೆ. ಯಾವಾಗಲೂ ನಮ್ಮನ್ನು ಕಾಯ್ತಾ ಇದ್ದಾನೆ. ಈ ರಾಜಸುಖ ನೀನು ನನಗೆ ಕೊಟ್ಟು. ಸಿಂಹಾಸನ ಅಂತಂದ್ರೆ ಅದು ಮುಳ್ಳಿನ ಹಾಸಿಗೆ. ಪ್ರಜೆಗಳನ್ನು ನೋಡ್ಕೊಳ್ಬೇಕು, ಮಂತ್ರಿಗಳನ್ನು ನೋಡ್ಕೊಳ್ಬೇಕು, ಸಹಕಾರಿಗಳನ್ನು ನೋಡ್ಕೊಳ್ಬೇಕು, ಶತ್ರುಗಳನ್ನು ನೋಡ್ಕೊಳ್ಬೇಕು, ರಾಜ್ಯ ನೋಡ್ಕೊಳ್ಬೇಕು, ರಾಜ್ಯದ ವಿಸ್ತಾರ ನೋಡ್ಕೊಳ್ಬೇಕು, ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಎಲ್ಲ ಅನುಕೂಲತೆ ನೋಡ್ಕೊಳ್ಬೇಕು. ಇಂಥ ಕಠಿಣ ಕಾರ್ಯ ನಿನ್ನ ಮಗನೇ ಕೊಟ್ಟೆ ನೀನು. ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ. ರಾಮನ ದೃಷ್ಟಿಯಲ್ಲಿ ಕೈಕೇಯಿ ಆದರ್ಶ ತಾಯಿ. ಇಂಥ ಉದಾರತೆ ನಮ್ಮಲ್ಲಿದೆಯಾ? ತಾಯಂದಿರಿಗೆ ನಾವೆಷ್ಟು ಪ್ರೀತಿ ತೋರಿಸಿದ್ದೇವೆಯಾ?
ತಾಯಿ ಮುದುಕಿಯಾದಾಗ ಅವಳ ಸೇವೆ ಮಾಡ್ತಾ, ಅಮ್ಮ ನನ್ನ ಸೇವೆಗಿದ್ದೇನೆ, ಸಂತೋಷವಾಗ್ತಾ ಇದೆ ಅಂತ ಅಂದಿದ್ದೇವೆ ನಾವು. ಯಾವಾಗ ಮುದುಕಿ ಹೋಯಿತು ಅಂತಿಕೊಂಡಂತ ಅನ್ನೋ ಭಾವನೆ ಬರಲಿಲ್ವೇ? ರಾಮನ ದೃಷ್ಟಿಯಲ್ಲಿ ಆದರ್ಶ ತಾಯಿ ಏಕೆ. ಇದಕ್ಕಂತಾರೆ ಉದಾರ ಸ್ವಭಾವ ಅಂತ ತಿಳ್ಕೊಂಡಂತ, ಇದಕ್ಕಂತಾರೆ ಪಾಸಿಟಿವ್ ಥಿಂಕಿಂಗ್ ಅಂತ ತಿಳ್ಕೊಂಡಂಥೇಳಿ. ಬರೀ ರಾಮನ ಕಥೆ ಅಲ್ಲ, ಇಲ್ಲಿರ್ತಕ್ಕಂಥ ಒಂದು ಸಂದರ್ಭ ನೋಡಿಕೊಳ್ಳಿ. ಇನ್ನು ತಮ್ಮ ನೀನು ಬರದೆ ರಾಜ ಆಳೋದಿಲ್ಲ, ಕೊನೆಗೆ ಸರ್ವಥಾ ನಾನು ಬರೋದಿಲ್ಲ ಅಂತಂದಾಗ, ಆಗ ನೀನು ಪಾದಕ್ಕೆ ಕೊಡು, ಅವುಗಳನ್ನು ಸಿಂಹಾಸನದ ಮೇಲೆ ಇಡ್ತೀನಿ. ಅದು ಸಿಂಹಾಸನ ನೀನು ಕೊಡುವ ಸಿಂಹಾಸನ ಅಣ್ಣ, ನನಗೆ ಬೇಕಾಗಿಲ್ಲ. ತಾನಾಗೇ ಬಂದ ಸಿಂಹಾಸನವನ್ನು ಬಿಟ್ಟು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಭರತ. ಆ ಭರತನ ಮೇಲೆ ಕೈಯಿಟ್ಟು ಸಂತೋಷದಿಂದ ಆನಂದಾಶ್ರುಗಳಿಂದ ಆಶೀರ್ವಾದ ಮಾಡಿದ ರಾಮ ಹೇಳ್ತಾನೆ, ಯಾವಾಗಲೂ ಸಂತೋಷದಿಂದ ಇರಿ. ರಮಯತೆ ಇತಿ ರಾಮ, ಜಗತ್ತನ್ನು ಸಂತೋಷಗೊಳಿಸ್ತಾನೆ ಆದ್ದರಿಂದ ರಾಮ. ಆದ್ದರಿಂದಾಗಿ ರಾಮನಿಂದ ನಾವು ಕಲಿಯಬೇಕಾಗಿರತಕ್ಕಂಥದ್ದು ಸಂತೋಷದಿಂದ ಇರಬೇಕು, ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು. ಇದೇ ಪುಣ್ಯ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರನ್ನು ಸಂತೋಷಪಡಿಸ್ತಾ ಇರೋದು, ಸಹಾಯ ಮಾಡಿಯೋ ಸೇವೆ ಮಾಡಿಯೋ ಏನೋ ಮಾಡಿ ಅಥವಾ ಅವ್ರ ಮಾತು ಕೇಳಿಯೋ, ಒಟ್ಟು ಅವರನ್ನು ಸಂತೋಷ, ಯಾರನ್ನು ಅಸಮಾಧಾನ ಪಡಿಸ್ಲಿಕ್ಕಿಲ್ಲ. ಸಂದರ್ಭ ಬಂದ ಶತ್ರುಗಳಿಗೂ ಕೂಡ ರಾಮನ ಯುದ್ಧ ನಡೆದಿತ್ತು. ರಾಮನ ಬಾಣದಿಂದ ರಾವಣನ ರಥ ಪುಡಿ ಪುಡಿ ಆಯಿತು, ಸಾರಥಿ ಸತ್ತೋದ. ಆ ಮುರಿದು ಬಿದ್ದ ರಥದಲ್ಲಿ ರಾವಣ ಕೈ ಎತ್ತಾನೆ, ಸರೆಂಡರ್ ಆಗಿದ್ದೇನೆ, ನನ್ನ ಸಂರಕ್ಷಣೆ ಮಾಡು. ಮತ್ತೊಬ್ಬರಾಗಿದ್ದರೆ ಆಯ್ತು ಕಟ್ಟಿ ಹಾಕ್ರಿ ಅವನ್ನ. ರಾಮಚಂದ್ರ ಹಾಗೆ ಮಾಡಲಿಲ್ಲ. ಇವತ್ತು ದಣದಿದ್ದಿ, ಭಾಳ ದಣದಿದ್ದಿ, ಕಷ್ಟದಲ್ಲಿದ್ದಿ, ದುಃಖದಲ್ಲಿದ್ದಿ ರಾವಣ, ಇನ್ನಂಥವ್ರನ್ನು ನೀ ಶತ್ರು ಆದರೂ ನಾನು ಕೊಲ್ಲೋದಿಲ್ಲ. ಹೋಗಿ ಮನೆಗೆ ಹೋಗಿ ಚೆನ್ನಾಗಿ ಊಟ ಗೀಟ ಮಾಡು, ದಾಸದಾಸಿಯರಿಂದ ಹೆಂಡತಿಯಿಂದ ಸೇವೆ ತೆಗೆದುಕೊಳ್ಳೋ. ಆನಂತರ ಎಲ್ಲ ಏನೇನು ಭೋಗ ಮಾಡಬೇಕಾಗಿದ್ದು ಭೋಗ ಮಾಡಿ ನಾನು ಕಾಯ್ತೇನೆ, ಎಲ್ಲರನ್ನ ಸಂತೋಷಪಡಿಸಿ ಬಾ, ಆನಂತರ ನಿನ್ನನ್ನು ಕೊಲ್ತೇನೆ. ಶತ್ರುವಿನ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಕರುಣೆ ಆ ರಾಮನೇ ಆಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ರಾಮನ ಚರಿತ್ರೆ, ದೇವರ ಚರಿತ್ರೆ ಬಂದಾಗ ಮೈಮರೆತು ಹೋಗ್ತದೆ. ಇಲ್ಲಿ ಪ್ರವಚನದ ವ್ಯವಸ್ಥೆಯನ್ನು ಮಾಡುವ ನನ್ನ ವ್ಯವಸ್ಥಾಪಕ ಶಿಷ್ಯ ಹೇಳ್ತಾ ಇದ್ದಾನೆ, ಗುರುಗಳೇ ಒಂದು ತಾಸಾಯಿತು, ಇನ್ನು ಕೃಷ್ಣ ಬುದ್ಧ ಕಲ್ಕಿ ಇನ್ನು 3 ಅವತಾರ ಬಾಕಿ ಇದೆ. 7 ಆಯಿತು, 1 ಗಂಟೆ ಆಯ್ತಲ್ಲ, ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆದ್ದರಿಂದಾಗಿ ಉಳಿದ ಅವತಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇಷ್ಟೆಲ್ಲ ವಿಚಾರಗಳನ್ನು ಪ್ರಹ್ಲಾದ ರಾಜ ಚುಟುಕಾಗಿ ಒಂದೇ ಶ್ಲೋಕದಲ್ಲಿ ಹೇಳ್ತಾನೆ. ಇತ್ತಂ ತಿರ್ಯಕ್ ಋಷಿದೇವ ಝಷಾವತಾರೈ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಮಂ ಮಹಾಪುರುಷಪಾಸಿ ಯುಗಾನುವೃತ್ತಂ ಛನ್ನಃ ಖಲು ಯದಭವಸ್ತ್ರಿಯೋಥ ಸತ್ವಂ. ಉಳಿದ 3 ಅವತಾರ
ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಎಷ್ಟು ಸಲ ನೀವು ಕೇಳಿದ್ದೀರಲ್ಲ, ನಾನು ಎಷ್ಟು ಸಲ ಹೇಳಿದ್ದೇನಲ್ಲ, ಆದರೂ ಪ್ರತಿ ಸಲ ಭಗವಂತನ ಅವತಾರ ಹೊಸದೇ, ಆನಂದವಾಗ್ತದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಷ್ಣು ಸದಾ ಜಾತಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಘಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.